ಹ್ಮ್. ಭಗವಾನ್ ಬುದ್ಧರಿಗೆ ಮತ್ತು ಎಲ್ಲ ಜೀವನ್ಮುಕ್ತ ಮಹಾತ್ಮರಿಗೆ ವಂದನೆಗಳನ್ನ ಅರ್ಪಿಸುತ್ತಾ ಇವತ್ತಿನ ವ್ಯಾಸಂಗವನ್ನ ಪ್ರಾರಂಭ ಮಾಡೋಣ. ನಾವು ಭಗವಾನ್ ಬುದ್ಧರ ಬೋಧೆಗಳಾದಂತಹ ಧಮ್ಮಪದದ ವ್ಯಾಸಂಗವನ್ನ ಮಾಡ್ತಾ ಇದ್ದೇವೆ. ಇವತ್ತು ಅದರ 3ನೆಯ ಅಧ್ಯಾಯವಾದಂತಹ ಚಿತ್ತವರ್ಗ ಅನ್ನುವಂತಹದ್ದನ್ನ ನೋಡೋಣ. ಚಿತ್ತವರ್ಗ ಅಂದ್ರೆ ಮನಸ್ಸಿನ ಬಗ್ಗೆ ತಿಳಿಸಿಕೊಡುವಂತಹ ಒಂದು ಅಧ್ಯಾಯ. ಹಾಗಾಗಿ ಮನಸ್ಸಿನ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡೋಣ. ಬುದ್ಧರು ಏನ್ ಹೇಳಿದ್ದಾರೆ ಅಂತ ಹೇಳಿ. ಈ ಅಧ್ಯಾಯದಲ್ಲಿ ಭಗವಾನ್ ಬುದ್ಧರು ಮನಸ್ಸನ್ನ ಸಾಧಕನಾದವನು ಯಾವ ರೀತಿ ಆಸೆಯಿಂದ, ದ್ವೇಷದಿಂದ ಮತ್ತು ಮಮಕಾರಗಳಿಂದ ರಕ್ಷಣೆ ಮಾಡ್ಕೊಳ್ಬೇಕು ಅನ್ನುವಂತಹದ್ದನ್ನ ಅವರು ತಿಳಿಸ್ಕೊಡ್ತಾರೆ. ಮತ್ತೆ ಸದಾಕಾಲ ಅರಿವಿನಿಂದನೇ ಇರಬೇಕು ಅನ್ನುವಂತಹ ಮಾತುಗಳನ್ನ ಈ ಒಂದು ಅಧ್ಯಾಯದ ಪೂರ್ತಿಯಾಗಿ ಅವರು ಅದನ್ನ ತಿಳಿಸ್ಕೊಡ್ತಾ ಹೋಗ್ತಾರೆ. ಈಗ ಅವರು ತಿಳಿಸಿರುವಂತಹ ಗಾಥೆಗಳ ಬಗ್ಗೆ, ಮತ್ತೆ ಅದರ ಹಿನ್ನೆಲೆಯಾದಂತಹ ಕೆಲವು ಘಟನೆಗಳ ಬಗ್ಗೆ ಮತ್ತು ಆ ಗಾಥೆಗಳಲ್ಲಿ ಹೇಳಿರುವಂತಹ ಅರ್ಥ ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಚಿತ್ತವರ್ಗ ಅಂದ್ರೆ ಮನಸ್ಸಿನ ವರ್ಗ. ಮೊದಲು ಮನಸ್ಸು ಅಂದ್ರೆ ಏನು ಅಂತ ಹೇಳಿ ನಾವು ತಿಳ್ಕೋಬೇಕು. ನಮ್ಮ ಆತ್ಮ ಕೆಳಗಿನ ಲೋಕಗಳಲ್ಲಿ ಅನುಭವಗಳನ್ನ ಗಳಿಸ್ಕೊಳ್ಳೋದಿಕ್ಕೆ ಅನೇಕ ಉಪಾಧಿಗಳನ್ನ ಪಡ್ಕೊಂಡಿದೆ. ಅವುಗಳು ಯಾವುದು ಅಂತ ಹೇಳಿದ್ರೆ ಸ್ಥೂಲ ದೇಹ, ಅದರಲ್ಲಿ 2 ಭಾಗ ಬರುತ್ತೆ. ಒಂದು ಅನ್ನಮಯ ಕೋಶ ಮತ್ತು ಇನ್ನೊಂದು ಪ್ರಾಣಮಯ ಕೋಶ. ಮತ್ತೆ ಆಮೇಲೆ ಕಾಮದೇಹ ಬರುತ್ತೆ. ಅನಂತರ ಮನೋದೇಹ. ಮನೋದೇಹದಲ್ಲಿ ಕೂಡ 2 ಭಾಗ ಬರುತ್ತೆ, ರೂಪ ಮನಸ್ಸು ಮತ್ತು ಅರೂಪ ಮನಸ್ಸು ಅಂತ. ನಂತರ ಬುದ್ಧಿದೇಹ. ಇವಿಷ್ಟು ಕೂಡ ಆತ್ಮನಿಗೆ ಈ ಪ್ರಪಂಚದ ಅನುಭವಗಳನ್ನ ಪಡೀಲಿಕ್ಕಾಗಿ ಇರುವಂತಹ ಉಪಕರಣಗಳಾಗಿದೆ. ನಮಗೆ ಮಾನವರು ಅಂತ ಹೇಳಿ ಹೆಸರು ಬಂದಿರೋದೇ ನಮ್ಗೆ ಮನಸ್ಸು ಇರೋದ್ರಿಂದ. ಹಾಗಾಗಿ ಮನಸ್ಸು ಅಂದ್ರೆ ಏನು ಅಂತ ಹೇಳಿ ನೋಡೋಣ. ನಮ್ಮ ಇಡೀ ಎಚ್ಚರ ಪ್ರಜ್ಞೆಯೇ ನಮ್ಮ ಮನಸ್ಸು. ಅಂದ್ರೆ ನಾವು ಎಚ್ಚೆತ್ತಾಗ ನಾವು ಏನೇನ್ ಮಾಡ್ತೀವೋ ಎಲ್ಲವೂ ಕೂಡ ಮನಸ್ಸಿಂದನೇ ಕೂಡಿರತ್ತೆ. ಅಂದ್ರೆ ಎಚ್ಚೆತ್ತ ಪ್ರಜ್ಞೆಯನ್ನ ಮನಸ್ಸು ಅಂತ ಕರಿತೀವಿ. ಅದು ನಮ್ಮ ಒಟ್ಟು ಬದುಕಿನ ದಾರಿ. ಅಂದ್ರೆ ಮನಸ್ಸಿಲ್ದೆ ನಾವು ಏನು ಮಾಡಕ್ಕಾಗಲ್ಲ. ಆ ರೀತಿಯ ಅಲ್ಲಿ ನಾವು ಇರುವಂತಹದ್ದು ನಮ್ಮ ಒಟ್ಟು ಬದುಕಿನ ದಾರಿ. ನಮ್ಮ ಆಲೋಚನೆಗಳು, ಪ್ರಕ್ರಿಯೆಗಳು ಇವೇನೆ ನಮ್ಮ ಮನಸ್ಸು ಅಂತ ಹೇಳ್ಬೋದು. ಮನಸ್ಸು ಎಲ್ಲಿಂದ ಕೆಲಸ ಮಾಡುತ್ತೆ ಅಂದ್ರೆ ಮೆದುಳಿನ ಮುಖಾಂತರ ಕೆಲಸ ಮಾಡುತ್ತೆ. ನಮ್ಮ ಮೆದುಳಿನ ಒಂದು ಭಾಗ ಸಾವಿರಾರು ವರ್ಷಗಳಿಂದ ವಿಕಾಸ ಹೊಂದಿರುವಂತಹ ಮನುಷ್ಯನ ಮೆದುಳಿನ ಒಂದು ಭಾಗ. ಅದರಿಂದ ಯಾವಾಗ್ಲೂ ಕೂಡ ನಮ್ಮ ಮನಸ್ಸು ಭೂತಕಾಲ ಅಂದ್ರೆ ಅದ್ರ ತುಂಬಿರೋದೇನು ಅಂದ್ರೆ ಅನುಭವಗಳು ಹಾಗೂ ಆ ಅನುಭವಗಳ ಎಲ್ಲ ನೆನಪುಗಳು ಅದು ತುಂಬಿರೋದ್ರಿಂದ ನಮ್ಮ ಮೆದುಳು ಇದೆಯಲ್ಲ ಅದು ಭೂತಕಾಲದಲ್ಲಿರುವಂತಹದ್ದು. ಅಂದ್ರೆ ಅದರಲ್ಲಿ ಎಲ್ಲ ಹಳೆ ಸರಕ್ಕೆ ತುಂಬಿರುವಂತಹದ್ದು. ಹಾಗಾಗಿ ಧಮ್ಮಪದದ 3ನೇ ಅಧ್ಯಾಯವಾದಂತಹ ಈ ಚಿತ್ತವರ್ಗದಲ್ಲಿ ಏನನ್ನ ಹೇಳ್ತಾರೆ ಭಗವಾನ್ ಬುದ್ಧರು, ಅದನ್ನ ಮನಸ್ಸನ್ನ ಹೇಗೆ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾರೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಈ ಅಧ್ಯಾಯದಲ್ಲಿ ಒಟ್ಟು 11 ಶ್ಲೋಕಗಳು ಬರ್ತದೆ. ಆ 11 ಶ್ಲೋಕಗಳಲ್ಲಿ ಕೆಲವು ಶ್ಲೋಕಗಳನ್ನ ನಾವು ತಿಳ್ಕೊಂಡು ಅದರ ಅರ್ಥವನ್ನ ತಿಳ್ಕೊಂಡು ಅದ್ರ ಜೊತೆಗೆ ಹಿನ್ನೆಲೆಯನ್ನ ತಿಳ್ಕೊಳ್ತಾ ಹೋಗೋಣ. ಈ ಗಾಥೆಗಳು ಅಂದ್ರೆ ಈ ಶ್ಲೋಕಗಳ ಮುಖಾಂತರ ಭಗವಾನ್ ಬುದ್ಧರು ಮನಸ್ಸಿನ ಬಗ್ಗೆ ಅನೇಕ ವಿಚಾರಗಳನ್ನ ತಿಳಿಸಿ ಹೇಳ್ತಾರೆ. ಇದ್ರ ಜೊತೆಗೆ ಮನೋನಿಗ್ರಹಕ್ಕೆ ಬೇಕಾದಂತಹ ಅನೇಕ ಸಲಹೆಗಳನ್ನ, ಸೂಚನೆಗಳನ್ನ ಕೊಡ್ತಾರೆ. ಈ ಬಂಗಾರದಂತಹ ಬೋಧೆಗಳನ್ನ ಬರೀ ಓದ್ಬಿಟ್ರೆ ಅಥವಾ ಕಥೆಯ ರೂಪದಲ್ಲಿ ಕೇಳ್ಬಿಟ್ರೆ ಸಾಕಾಗೋದಿಲ್ಲ. ಅವುಗಳಲ್ಲಿನ ಆಧ್ಯಾತ್ಮಿಕ ಆಳವಾದಂತಹ ತತ್ವಗಳನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಬರೀ ಅರ್ಥ ಮಾಡ್ಕೊಂಡ್ರೆ ಸಾಕಾಗಲ್ಲ, ಅರ್ಥ ಮಾಡಿಕೊಂಡು ಅವುಗಳನ್ನ ಆಚರಣೆಗೆ ತರಬೇಕಾಗತ್ತೆ. ಆಗ ಮಾತ್ರ ನಾವು ನಿರ್ವಾಣದ ಕಡೆಗೆ ಹೋಗೋದಿಕ್ಕೆ ಸಾಧ್ಯ ಆಗತ್ತೆ. ಋಷಿ ಮುನಿಗಳೇನ್ ಹೇಳಿದ್ರು ಹಿಂದೆ, ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹೋ ಅಂತ ಹೇಳಿದ್ರು. ಅಂದ್ರೆ ಮಾನವರ ಮನಸ್ಸೇ ಅವನ ಬಂಧನಕ್ಕೆ ಹಾಗೂ ಅವನ ಮುಕ್ತಿಗೆ ಕಾರಣ ಆಗತ್ತೆ ಅಂತ ಹೇಳಿದ್ರು. ಇಂತಹ ಮನಸ್ಸಿನ ಬಗ್ಗೆ ಭಗವಾನ್ ಬುದ್ಧರು ಏನ್ ಹೇಳ್ತಾರೆ 1ನೇ ಶ್ಲೋಕದಲ್ಲಿ ಅಂತ ಹೇಳಿ ನೋಡೋಣ.
ಅವ್ರು ಹೇಳ್ತಾರೆ, ಚಿತ್ತವು ಚಂಚಲವೂ ಚಪಲವೂ ಆಗಿದೆ. ಅದನ್ನ ಅಂಕೆಯಲ್ಲಿಡುವುದು, ರಕ್ಷಣೆ ಮಾಡುವುದು ಕಷ್ಟ. ಯಾಕೆಂದ್ರೆ ಅದು ಬಹಳ ಚಂಚಲ ಅಂತಾರೆ. ಬಿಲ್ಲುಗಾರನು ಬಾಣವನ್ನ ನೇರವಾಗಿಸುವಂತೆ ಜಾಣನಾದವನು ತನ್ನ ಚಿತ್ತವನ್ನ ನೇರವಾಗಿ ಇಟ್ಕೊಳ್ತಾನೆ ಅನ್ನುವಂಥದ್ದು ಮೊದಲನೆಯ ಒಂದು ಶ್ಲೋಕ. ಅಂದ್ರೆ ಚಿತ್ತ ಚಂಚಲವೂ ಆಗಿದೆ, ಚಪಲವೂ ಆಗಿದೆ. ಅಂದ್ರೆ ಯಾವಾಗ್ಲೂ ಅದು ಒಂದು ಆಲೋಚನೆಯಿಂದ ಇನ್ನೊಂದು ಆಲೋಚನೆ, ಒಂದ್ ಕೆಲ್ಸದಿಂದ ಇನ್ನೊಂದ್ ಕೆಲ್ಸ, ಆ ತರ ಅದು ಓಡಾಡ್ತಾನೆ ಇರುವಂತಹದ್ದು. ಅದನ್ನ ಅಂಕೆಯಲ್ಲಿ ಇಟ್ಕೊಳ್ಳೋದು ಮತ್ತೆ ನಮ್ಮ ರಕ್ಷಣೆಯಲ್ಲಿ ಅದನ್ನ ಇಟ್ಕೊಳ್ಳುವಂತಹದ್ದು ಕಷ್ಟ ಆಗತ್ತೆ. ಅದಕ್ಕೇನ್ ಮಾಡ್ಬೇಕು ಅಂತ ಉತ್ತರನೂ ಭಗವಾನ್ ಬುದ್ಧರು ಕೊಡ್ತಾರೆ. ಒಬ್ಬ ಬಿಲ್ಲುಗಾರ ಬಾಣವನ್ನ ಯಾವ ರೀತಿ ಮಾಡ್ತಾನೆ ಅಂದ್ರೆ, ಆ ಬಿಲ್ಲನ್ನ ಹೆದೆಯೇರಿಸಿದ ಬಿಲ್ಲಿಗೆ ಬಾಣನ ಹೂಡ್ದವನು ಸೀದಾ ನೋಡಿ ತನ್ನ ಕಣ್ಣಿನ ಒಂದು ಗುರಿಯನ್ನ ಇಡ್ತಾನೆ. ಅದೇ ಗುರಿಯನ್ನಿಟ್ಟು ಸೀದಾ ಬಾಣವನ್ನ ಬಿಡ್ತಾನವನು. ಅದೇ ರೀತಿ ಜಾಣನಾದವನು ತನ್ನ ಚಿತ್ತವನ್ನ ಅಂದ್ರೆ ತನ್ನ ಮನಸ್ಸನ್ನ ನೇರವಾಗಿಯೇ ಇಟ್ಕೊಂಡಿರ್ಬೇಕು. ಅಂಕುಡು ಅಂಕಾಗಿ ಅತ್ತ ಇತ್ತ ಹೋಗ್ಲಿಕ್ಕೆ ಬಿಡಬಾರದು. ಅದನ್ನ ಕಾನ್ಸಂಟ್ರೇಟ್ ಮಾಡಿ ಸೀದಾ ಇಟ್ಕೊಂಡಿರ್ಬೇಕು ಅಂತ ಹೇಳ್ತಾರೆ. ಇನ್ನು ಎರಡನೇ ಶ್ಲೋಕವನ್ನ ನೋಡೋಣ. ಎರಡನೇ ಶ್ಲೋಕದಲ್ಲಿ ಹೇಳ್ತಾರೆ, ನೀರಿನಿಂದ ಎತ್ತಿ ನೆಲದ ಮೇಲೆ ಹಾಕಿದಂತಹ ಮೀನು ಚಡಪಡಿಸುತ್ತದೆ, ಒದ್ದಾಡುತ್ತದೆ. ಹಾಗೆಯೇ ಚಿತ್ತವು ಮಾರನ ಲೋಕದಿಂದ ಹೊರಬರಲು ತಲ್ಲಣಗೊಳ್ಳುತ್ತದೆ ಅಂತ ಹೇಳ್ತಾರೆ. ಅಂದ್ರೆ ಈಗ ಒಂದು ಬದುಕಿರೋ ಅಂತ ಮೀನು ನೀರಿನಲ್ಲಿ ಅದ್ರ ಪಾಡಿಗೆ ಅದು ಈಜ್ತಾ ಇರತ್ತೆ. ಅದನ್ನೆತ್ತಿ ನೆಲದ ಮೇಲೆ ಹಾಕಿದ್ರೆ ಅದಕ್ಕೆ ನೀರು ಸಿಗದೆ ಇರೋದ್ರಿಂದ ಏನ್ ಮಾಡುತ್ತೆ, ಬಹಳ ಚಡಪಡಿಸುತ್ತೆ, ನೀರಿಗೆ ಹಾರೋದಿಕ್ಕೆ ಅದು ಹೋಗತ್ತೆ. ಅದೇ ರೀತಿಯಲ್ಲಿ ನಮ್ಮ ಮನಸ್ಸು ಏನ್ ಮಾಡುತ್ತೆ ಅಂದ್ರೆ, ಆಸೆಯ ಲೋಕದಿಂದ ಹೊರಕ್ಕೆ ತಂದ್ರೆ, ಅಂದ್ರೆ ಕಾಮದಿಂದ ಬಿಡಿಸ್ತೀನಿ ನಿನ್ನ ಅಂತ ಅದಕ್ಕೆ ಹೇಳಿದ್ರೆ ಅದು ತಲ್ಲಣಗೊಳ್ಳತ್ತಂತೆ. ಅದ್ರ ಕೈಲಿ ಇರಕ್ಕಾಗಲ್ಲ. ಯಾಕೆಂದ್ರೆ ಅದಕ್ಕೆ ಅಭ್ಯಾಸ ಆಗಿರೋದೇನು ಅಂದ್ರೆ, ಯಾವಾಗ್ಲೂ ಆಶಾ ಸ್ವಭಾವದ ಜೊತೆಗೆ ತನ್ನನ್ನ ತಾನು ಅದು ಗುರುತಿಸ್ಕೊಂಡಿರೋದ್ರಿಂದ. ಹಾಗಾಗಿ ಇದು ತಲ್ಲಣಗೊಳ್ಳುತ್ತೆ ಅಂತ ಹೇಳ್ತಾರೆ. ಭಗವಾನ್ ಬುದ್ಧರ ಜೊತೆ ಯಾತಕ್ಕಿದು ಈ ವಿಷಯಗಳನ್ನ ಹೇಳಿದ್ರು ಅಂತ ನೋಡ್ತಾ ಹೋಗೋಣ. ಭಗವಾನ್ ಬುದ್ಧರ ಜೊತೆ ಒಬ್ಬ ಭಿಕ್ಕು ಇರ್ತಾನೆ. ಅವನ ಹೆಸರು ಮೇಘಿಯ ಅಂತ ಅವನು ಆಹಾರ ಸ್ವೀಕಾರ ಮಾಡ್ತಾನೆ ಅವತ್ತು. ಅವತ್ತು ಮಾಡಿದಾಗ ಭಗವಾನ್ ಬುದ್ಧರು ಅವನಿಗೆ ಬೋಧೆಯನ್ನ ಕೊಟ್ಟಿರ್ತಾರೆ. ಏನ್ ಮಾಡ್ಬೇಕು, ಹೇಗೆ ಧ್ಯಾನ ಮಾಡ್ಬೇಕು ಅನ್ನೋದು ಹೇಳಿರ್ತಾರೆ. ಆಹಾರ ಸ್ವೀಕಾರದ ನಂತರ ಒಂದು ತುಂಬಾ ಸುಂದರವಾಗಿದ್ದಂತಹ, ಹಿತವಾಗಿದ್ದಂತಹ ಮಾವಿನ ತೋಪನ್ನ ನೋಡ್ತಾನೆ. ಆ ಮಾವಿನ ತೋಪನ್ನ ನೋಡಿದಾಗ ಅವನಿಗನ್ಸುತ್ತೆ, ಅಲ್ಲಿ ಕೂತ್ಕೊಂಡು ನಾನು ಧ್ಯಾನ ಮಾಡಿದ್ರೆ ನನಗೆ ಒಳ್ಳೇದಾಗತ್ತೆ, ನನ್ನ ಧ್ಯಾನ ಫಲಿಸ್ಬಿಡುತ್ತೆ ಅಂತ ಅನ್ಸುತ್ತೆ. ಅವನು ಹೇಳ್ತಾನೆ ಭಗವಾನ್ ಬುದ್ಧರಿಗೆ, ನಾನು ಆ ಮಾವಿನ ತೋಪ್ ಇದೆಯಲ್ಲ ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ಲಾ ಅಂತ ಕೇಳ್ತಾನೆ. ಅವಾಗ ಇವ್ರು ಹೇಳ್ತಾರೆ, ಭಗವಾನ್ ಬುದ್ಧರು ಹೇಳ್ತಾರೆ, ಬೇಡ, ಸ್ವಲ್ಪ ಹೊತ್ತು ಇಲ್ಲೇ ಕಾಯ್ತಾ ಇರು ನೀನು, ಇಲ್ಲೇ ಇರು, ಇಲ್ಲೇ ಕೂತ್ಕೋ ಅಂತ ಹೇಳ್ತಾರೆ. ಆದ್ರೆ ಅವನಿಗೆ ಎಷ್ಟು ಆತುರ ತೋರಿಸ್ತಾನೆ ಅಂತಂದ್ರೆ, ತುಂಬಾ ಆತುರ ತೋರಿಸ್ತಾನೆ. ಇಲ್ಲ ಇಲ್ಲ, ನಾನು ಅಲ್ಲೇ ಹೋಗಿ ಮಾಡ್ತೀನಿ ಅಂತ ಹೇಳ್ತಾರೆ. ಆವಾಗ ಭಗವಾನ್ ಬುದ್ಧರು, ಅವನಿಗೆ ಬುದ್ಧಿ ಬರ್ಬೇಕಲ್ವಾ, ಅದಕ್ಕೆ ಅವರು ಆಯ್ತು ಹೋಗು ಅಂತ ಹೇಳ್ತಾರೆ. ಅವನು ಹೋಗ್ತಾನೆ, ಮೇಘಿಯ ಹೋಗ್ತಾನೆ. ಅಲ್ಲಿ ಕೂತ್ಕೊಂಡು ಯಾವ್ದೋ ಒಂದ್ ಮರ ಹುಡುಕ್ತಾನೆ, ಅದ್ರ ಜಾಗ ಕೆಳಗಡೆ ಎಲ್ಲ ಸಿದ್ಧ ಮಾಡ್ಕೊಳ್ತಾನೆ, ಕೂತ್ಕೊಳ್ತಾನೆ, ಧ್ಯಾನ ಮಾಡಕ್ಕೆ ಪ್ರಾರಂಭ ಮಾಡ್ತಾನೆ. ಬೆಳಗ್ಗಿಂದ ಸಂಜೆಯವರೆಗೂ ಕೂಡ ಧ್ಯಾನ ಮಾಡೋದಕ್ಕೆ ಹೋದ್ರು ಕೂಡ ಅವನ ಮನಸ್ಸಿನಲ್ಲಿ ರಾಗ, ದ್ವೇಷ ಮತ್ತು ಭೋಗ ಅದು ಮಾತ್ರವೇ ತುಂಬಿದ್ರಿಂದ ಅವನಿಗೆ ಯಶಸ್ಸು ಸಿಕ್ಕೋದಿಲ್ಲ. ಅವನು ಒಂದು 5 ನಿಮಿಷ ಕೂಡ ಅವನ ಮನಸ್ಸು ಧ್ಯಾನದಲ್ಲಿ ಲೀನ ಆಗೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಸಾಯಂಕಾಲ ಆಗೋಗುತ್ತೆ. ಅವಾಗ ಅವನು ಭಗವಾನ್ ಬುದ್ಧರ ಹತ್ರ ವಾಪಸ್ ಬರ್ತಾನೆ. ಬಂದ್ಬಿಟ್ಟು ಹೇಳ್ತಾನೆ, ನೀವು ಹೇಳಿದ್ದನ್ನ ನಾನು ಪಾಲಿಸ್ಲಿಕ್ಕೆ ಅಂತ ಹೋದೆ. ಆದ್ರೆ ನಾನು ಏನ್ ಮಾಡಿದ್ರು ಕೂಡ ನನ್ನ ಮನಸ್ಸು ನನ್ನ ಹಿಡಿತಕ್ಕೆ ಬರ್ಲೇ ಇಲ್ಲ, ಹೀಗಾಯ್ತು ಅಂತ ಹೇಳ್ತಾನೆ. ಆವಾಗ ಭಗವಾನ್ ಬುದ್ಧರು ಹೇಳ್ತಾರೆ, ನಾನು ನಿನಗೆ ಸ್ವಲ್ಪ ಕಾಯಲು ತಿಳಿಸಿದೆ, ಸ್ವಲ್ಪ ವೆಯ್ಟ್ ಮಾಡು, ನಾನು ಇಲ್ಲೇ ಇರು ಅಂತ ಹೇಳಿದೆ. ಆದ್ರೆ ನೀನು ಅತ್ಯಂತ ಆತುರವನ್ನ ತೋರದೆ, ಅಂದ್ರೆ ತುಂಬಾ ಅರ್ಜೆಂಟ್ ಮಾಡ್ಕೊಂಡು, ಇಲ್ಲ ಇಲ್ಲ ನಾನು ಈಗ್ಲೇ ಹೋಗ್ತೀನಿ ಅಂತ ಹೇಳ್ದೆ. ನೀನು ಆತುರ ಮಾಡಿದೆ. ಅಂದ್ರೆ ಅವಿಧೇಯತೆ ಅದು. ಭಗವಾನ್ ಬುದ್ಧರಿಗಿಂತ ಇವನು ದೊಡ್ಡವನಲ್ಲ, ಏನು ಗೊತ್ತಿಲ್ಲದವನು ಇವನು. ಬುದ್ಧರು ಹೇಳಿದಾಗ ಅದರ ಹಿನ್ನೆಲೆಯಲ್ಲಿ ಏನೋ ವಿಷಯ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಅವನು ಈ ಈ ರೀತಿಯಾಗಿ ನಾನು ಈಗ್ಲೇ ಹೋಗ್ತೀನಿ, ಈಗ್ಲೇ ಕಳಿಸಿ ಅಂತ ಅವಿಧೇಯತೆಯನ್ನ ತೋರೋದು ಬೇಕಾಗಿರ್ಲಿಲ್ಲ. ಇವ್ರು ಹೇಳ್ತಾರೆ, ಅವಿಧೇಯತೆಯನ್ನ ನೀನು ಇದ್ದಿದ್ರಿಂದ ಎಂದಿಗೂ ಕೂಡ, ಅಂದ್ರೆ ಅವಿಧೇಯತೆ ಇದ್ದಾಗ ಮತ್ತೆ ಯಾವಾಗ್ಲೂ ಕೂಡ ರಾಗದ್ವೇಷ ಭೋಗದಲ್ಲಿ ಮನಸ್ಸು ಮುಳುಗಿದ್ದಾಗ ಮನಸ್ಸನ್ನ ನಿಯಂತ್ರಣಕ್ಕೆ ತರಲಾರೆ ಅಂತ ಹೇಳ್ತಾರೆ. ಅವಿಧೇಯತೆ ಇದ್ದಿದ್ದರಿಂದಲೂ ಹಾಗೂ ನಿನ್ನ ಮನಸ್ಸನ್ನ ನಿಯಂತ್ರಿಸಲಾರದೆ ಇರುವಂತಹ ಒಂದು ಸ್ಥಿತಿ ಇತ್ತು.
ಏಕೆಂದರೆ ಚಿತ್ತ ಸದಾಕಾಲ ಚಪಲವಾಗಿರುತ್ತೆ ಮತ್ತೆ ಚಂಚಲವಾಗಿರುತ್ತೆ. ಹಾಗಾಗಿ ಜ್ಞಾನಿಯು ಸದಾಕಾಲ ತನ್ನ ಚಿತ್ತವನ್ನ ತನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿರ್ತಾರೆ ಅಂತ ಹೇಳಿ ಈ ಮೇಲಿನ ಎರಡು ಗಾಥೆಗಳನ್ನ ಅವರು ಭಗವಾನ್ ಬುದ್ಧರು ಹೇಳ್ತಾರೆ. ಆ ಚಿತ್ತಕ್ಕೆ ಹೇಗಾಗತ್ತೆ ಅಂತಂದ್ರೆ ಮಾ ಇದು ಆಸೆಯ ಲೋಕದಿಂದ ಅದರಿಂದ ಹೊರಗೆ ತೆಗೆದ್ರೆ ಮೀನನ್ನ ನೀರಿಂದ ತೆಗೆದು ಹೆಂಗ್ ಒದ್ದಾಡುತ್ತಲ್ಲ ಆ ರೀತಿಯಾಗಿ ಒದ್ದಾಡುತ್ತೆ. ಆದರೆ ಜಾಣನಾದವನು ಏನ್ ಮಾಡ್ತಾನೆ ಅಂತ ಹೇಳಿ ಬುದ್ಧರು ಹೇಳ್ತಾರೆ, ಚಿತ್ತ ಯಾವಾಗ್ಲೂ ಚಂಚಲ ಚಪಲ. ಅಂದ್ರೆ ಚಿತ್ತ ಅನ್ನೋದು ಸಂಸ್ಕೃತದ ಮೂಲ ಧಾತು. ಚಿತ್ ಅನ್ನುವ ಪದದಿಂದ ಉತ್ಪತ್ತಿಯಾಗಿರುವಂತಹದ್ದು ಚಿತ್ತ. ಈ ಇದರಿಂದ ಈ ಚಿತ್ ಅಂದ್ರೆ ಟು ಥಿಂಕ್ ಅಂತ ಅಷ್ಟೇ. ಚಿತ್ ಅಂದ್ರೆ ಅದರ ಟು ಥಿಂಕ್ ಅಂತ ಯೋಚಿಸುವುದು. ಯೋಚಿಸೋದು ಯಾವುದು? ನಮ್ಮ ನಮ್ಮ ಅಂಗ ಅಂದ್ರೆ ನಮ್ಮ ಮನಸ್ಸು. ನಮ್ಮ ಮನಸ್ಸಿನ ಸ್ವಭಾವ ಅದರ ವಸ್ತುಗಳ ಅರಿವನ್ನ ಉಂಟು ಮಾಡುವಂತಹ ಆಲೋಚನೆಗಳನ್ನ ಉತ್ಪತ್ತಿ ಮಾಡೋದು. ನಮ್ಮ ಮನಸ್ಸು ಯಾತಕ್ಕೆ ನಮ್ಗೆ ಕೊಟ್ಟಿದ್ದಾರೆ ಅಂದ್ರೆ ಪ್ರಪಂಚದ ವಸ್ತುಗಳನ್ನ ಅದರ ಅರಿವನ್ನ ಉಂಟು ಮಾಡ್ಕೊಳ್ಳಿಕ್ಕೆ ಆಲೋಚನೆಯ ಮುಖಾಂತರ, ಅಂದ್ರೆ ಎಲ್ಲ ಇಂದ್ರಿಯಗಳು ನಮಗೆ ಕೊಟ್ಟಂತಹ ವಿಷಯಗಳನ್ನ ತಗೊಂಡು ಅದರಿಂದ ಅರಿವಿನಿಂದ ಇರುವಂತಹದ್ದು. ಹಾಗೆ ಇಂತಹ ಮನಸ್ಸಿನ ಸ್ವಭಾವ ಆ ಅರಿವನ್ನು ಉಂಟು ಮಾಡುತ್ತೆ. ಅದು ಆಲೋಚನೆಗಳನ್ನ ಉತ್ಪತ್ತಿ ಮಾಡೋದೇ ಅದರ ಕೆಲಸ. ಇಂತಹ ಮನಸ್ಸಿನ ಸ್ವಭಾವ ಚಂಚಲ ಮತ್ತು ಚಪಲ. ಥಿಯಾಸಫಿ ವಾಂಗ್ಮಯದಲ್ಲಿ ಮನಸ್ಸಿನ ಸ್ವಭಾವದ ಬಗ್ಗೆ ಸಾಕಷ್ಟು ವಿಷಯಗಳನ್ನ ನಮ್ಗೆ ತಿಳಿಸ್ಕೊಡ್ತಾರೆ. ಅದು ಸದಾ ಚಂಚಲವಾಗಿದ್ದು ಒಂದು ವಿಷಯದಿಂದ ಮತ್ತೊಂದು ವಿಷಯಕ್ಕೆ ಸದಾಕಾಲ ಅದು ಹಾರ್ತಾನೆ ಇರುತ್ತೆ. ಹಾಗಾಗಿ ಮನವು ಶರಣರು ಏನ್ ಹೇಳ್ತಾರೆ ಒಂದು ಶ್ಲೋಕದಲ್ಲಿ ಅಂತ ಹೇಳಿದ್ರೆ, ವಚನದಲ್ಲಿ, ಮನವು ಮರ್ಕಟನಂತೆ ಕೊಂಬೆ ಕೊಂಬೆಗೆ ಹಾರುತ್ತಲಿದೆಯಯ್ಯ, ಅದನ್ನ ನಾನೆಂತೂ ನಿನ್ನ ಮೇಲೆ ನಿಲ್ಲಿಸಲಿ ಅಂತ ಹೇಳಿ ಕೇಳ್ತಾರೆ. ಇಂತಹ ಮನಸ್ಸನ್ನ ಅದ ಮೌನವಾಗದೆ ಅದು ಚುರುಕಾಗದೆ ಇದ್ರೆ ನಾವು ಯೋಗ ಮಾರ್ಗದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಚಂಚಲತೆ ಇರುವಂತಹ ಮನಸ್ಸಿದ್ದವರಿಗೆ ಅವರ ಮನೋದೇಹ ವ್ಯವಸ್ಥಿತವಾಗಿ ಇನ್ನು ಪೂರ್ತಿಯಾಗಿ ಬೆಳವಣಿಗೆ ಸಾಧಿಸಿರೋದಿಲ್ಲ. ಅದಕ್ಕಾಗಿ ಸಾಧಕ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಮೊದಲು ಧಾರಣವನ್ನ ಅಭ್ಯಾಸ ಮಾಡ್ಬೇಕಾಗತ್ತೆ. ಯಾವುದಾದ್ರೂ ಒಂದು ವಿಷಯವನ್ನ ಕೊಟ್ಟು ಅದರ ಮೇಲೆಯೇ ಆಲೋಚಿಸುವ ಒಂದು ಸ್ಥಿತಿಗೆ ನಮ್ಮ ಮನಸ್ಸನ್ನ ಚಿತ್ತವನ್ನ ತೆಗೆದುಕೊಂಡು ಹೋದಾಗ ಆ ಧಾರಣದಿಂದ ಮನಃಶಕ್ತಿ ಬೆಳೀತಾ ಹೋಗುತ್ತೆ. ಹಾಗಾಗಿ ಮನಃಶಕ್ತಿ ಬೆಳೆದ ನಂತರ ನಮ್ಮ ಮನಸ್ಸನ್ನ ಒಂದು ಗೊತ್ತಾದಂತಹ ಉದ್ದೇಶಕ್ಕೆ ಬಳಸೋದಿಕ್ಕೆ ಸಾಧ್ಯ ಆಗತ್ತೆ. ನಮ್ಮ ಉದ್ದೇಶ ಒಂದೇ, ಮಾನವತ್ವದಿಂದ ಮಾನವಾತೀತಕ್ಕೆ ಹೋಗುವಂತಹದ್ದು. ಹಾಗಾದ್ರೆ ಅಂತಹ ಒಂದು ಉದ್ದೇಶ ಏನಿದೆ, ಈ ಒಂದು ಮುಕ್ತ ಸ್ಥಿತಿಗೆ ಹೋಗ್ಲಿಕ್ಕೆ ನಮಗ್ ಬೇಕಾಗಿರುವ ಮನಸ್ಸು ಎಂತಹದ್ದು ಅಂತ ಹೇಳಿದ್ರೆ, ಅದು ಸಾಕಷ್ಟು ಬೆಳೆದಿರುವಂತಹ ಮನಸ್ಸು, ಮೌನ ಮನಸ್ಸು, ಒಂದೇ ದಿಕ್ಕಿನಲ್ಲಿ ಸಾಗುವಂತಹ ಒಂದು ಸೂಕ್ಷ್ಮವಾದಂತಹ ಒಂದು ಮನಸ್ಸು, ಶ್ರದ್ಧಾವಂತ ಮನಸ್ಸು ನಮ್ಗೆ ಬೇಕಾಗತ್ತೆ. ಆಗ ಮಾತ್ರ ಅದನ್ನ ನಮ್ಮ ಉದ್ದೇಶಕ್ಕೆ ಬಳಸ್ಕೋಬಹುದು. ಆಗ ಮನಸ್ಸು ನಮ್ಗೆ ಒಂದು ಒಳ್ಳೆಯ ಉಪಕರಣವಾಗಿ ಪರಿಣಾಮ ಬೀರ್ತದೆ. ಚಂಚಲತೆ ಮತ್ತು ಚಪಲತೆಯನ್ನ ಹೇಗೆ ನಿಲ್ಲಿಸ್ಬೇಕು ಅನ್ನೋದಕ್ಕೆ ಬುದ್ಧರು ಒಂದು ಪರಿಹಾರವನ್ನ ಈ ಗಾಥೆಯಲ್ಲಿ ಕೊಡ್ತಾರೆ. ಅಂದ್ರೆ ಈ ಒಂದು ಗಾಥೆಯಲ್ಲಿ ಹೇಳ್ತಾರೆ ಅವರು, ಬಿಲ್ಲುಗಾರ ಬಾಣವನ್ನ ನೇರವಾಗಿ ಹೂಡಿ ಅದನ್ನ ಬಿಡುವಂತೆ ಜಾಣನಾದವನು ತನ್ನ ಚಿತ್ತವನ್ನ ನೇರವಾಗಿ ಇಟ್ಟುಕೊಳ್ಳಬೇಕಾಗತ್ತೆ. ಬಿಲ್ಲುಗಾರ ಬಾಣ ಬಿಡ್ಬೇಕಾದ್ರೆ ಬಿಲ್ಲಿಗೆ ಬಾಣವನ್ನ ಹೂಡಿ ಅದನ್ನ ನೇರವಾಗಿ ನೋಡಿ ಗುರಿ ಎಳೆದು ಬಾಣವನ್ನ ಬಿಡ್ತಾನೆ. ಆಗ ಬಾಣ ಖಂಡಿತವಾಗಿ ಗುರಿಯನ್ನ ಸೇರುತ್ತೆ. ಅದೇ ರೀತಿ ಜಾಣನಾದವನು ಅಧ್ಯಾತ್ಮದಲ್ಲಿ ಮುಂದುವರಿಬೇಕಾದ್ರೆ ಅವನೇನ್ ಮಾಡ್ಬೇಕಾಗತ್ತೆ, ಅತ್ತ ಇತ್ತ ಹೋಗುವಂತಹ ಈ ಒಂದು ಚಂಚಲವಾದ ಮನಸ್ಸನ್ನ ಒಂದು ಕಡೆಗೆ ಕೇಂದ್ರೀಕರಿಸ್ಬೇಕಾಗತ್ತೆ. ಆನಂತರ ನೇರವಾಗಿ ಗುರಿಯ ಕಡೆಗೆ ಲಕ್ಷ್ಯವನ್ನ ಇರಿಸಿ ಸಾಧನೆಯನ್ನ ಮಾಡಬೇಕಾಗತ್ತೆ. ಆವಾಗ ಮಾತ್ರ ಬಹಳ ವೇಗವಾಗಿ ಮುಂದುವರಿಯೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತಾರೆ. ಪತಂಜಲ ಮಹರ್ಷಿಗಳು ಹೇಳ್ತಾರೆ, ಯೋಗ ಚಿತ್ತ ವೃತ್ತಿ ನಿರೋಧ ಅಂತ. ಅಂದ್ರೆ ಚಿತ್ತದ ವೃತ್ತಿಗಳಾದಂತಹ ಈ ಚಂಚಲತೆ, ಚಪಲತೆ, ಆಲೋಚನೆ ಇವೆಲ್ಲವನ್ನ ಕೂಡ ನಿರೋಧ ಮಾಡ್ಬೇಕು. ಅಂದ್ರೆ ಅವು ಇಲ್ಲದಂತೆ ಮಾಡ್ಕೊಳ್ಬೇಕು. ಮನಸ್ಸು ಸ್ವಚ್ಛವಾಗಬೇಕು, ಮನಸ್ಸು ಮೌನವಾಗಬೇಕು. ಅದೇ ಯೋಗದ ಒಂದು ಯೋಗ ಅಂತ ಹೇಳಿ ಅವ್ರು ಹೇಳ್ತಾರೆ. ಮನಸ್ಸು ಮೌನವಾಗತ್ತೆ, ಆಗ ಮಾತ್ರ ಯೋಗ ಮಾರ್ಗದಲ್ಲಿ ಮುಂದುವರಿಯೋಕೆ ಸಾಧ್ಯ ಅಂತ ಹೇಳಿ ಇವರು ಪತಂಜಲ ಮಹರ್ಷಿಗಳು ಹೇಳ್ತಾರೆ.
ಅದೇ ರೀತಿ ಭಗವದ್ಗೀತೆಯಲ್ಲಿ ಅರ್ಜುನ ಕೃಷ್ಣ ಪರಮಾತ್ಮನನ್ನ ಕೇಳ್ತಾರೆ. ಮನಸ್ಸು ಗಾಳಿಯಂತೆ ಚಂಚಲ, ಒಂದ್ ಕಡೆ ಇರೋದಿಲ್ಲ, ಅದನ್ನ ಹಿಡಿದಿಡೋದು ಹೇಗೆ ಅಂತ. ಅದಕ್ಕೆ ಕೃಷ್ಣ ಪರಮಾತ್ಮನ ಉತ್ತರ, ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ ಅಂತ. ಅಂದ್ರೆ ಅಭ್ಯಾಸದಿಂದ ಮತ್ತು ವೈರಾಗ್ಯದಿಂದ ಮನಸ್ಸನ್ನ ಹಿಡಿದಿಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಉತ್ತರ ಕೊಡ್ತಾರೆ. ಅಂದ್ರೆ ಬೇಕು ಬೇಡ ಅನ್ನುವಂತಹ ದ್ವಂದ್ವಗಳಿಂದ ಮನಸ್ಸು ಮುಕ್ತವಾಗಬೇಕು. ಈ ಎರಡರಿಂದ ಮನಸ್ಸು ಮುಕ್ತವಾದಾಗ ಮನಸ್ಸಿನಲ್ಲಿ ಸಮತ್ವ ಉಂಟಾಗತ್ತೆ. ಅಂದ್ರೆ ಆ ಆ, ಒಂದು ಒಂದು ಸುಖ ಬಂದಾಗ ಹಿಗ್ಗೋದು, ದುಃಖ ಬಂದಾಗ ಕುಗ್ಗೋದು, ಇಂಥ ಯಾವುದೇ ಘಟನೆಗಳು ಘಟಿಸೋದಿಲ್ಲ. ಯಾಕೆಂದ್ರೆ ಮನಸ್ಸು ಸಮಸ್ಥಿತಿಯಲ್ಲಿ ನಿಲ್ಲುತ್ತೆ, ಎಲ್ಲವೂ ಒಂದೇ, ಏನು ಬರಬೇಕೋ ಅದು ಬರುತ್ತೆ ಅನ್ನುವಂತಹ ಒಂದು ದೃಢ ಚಿತ್ತ ನಮಗೆ ಇದ್ದಾಗ ಏನಾಗತ್ತೆ, ಮನಸ್ಸು ಈ ರೀತಿ ಆಗತ್ತೆ, ಬೇಕು ಬೇಡಗಳ ಎನ್ನುವ ದ್ವಂದ್ವದಿಂದ ಬಿಡುಗಡೆಯನ್ನ ಹೊಂದುತ್ತೆ. ಅವಾಗ ಸಮತ್ವಕ್ಕೆ ಬರ್ತದೆ. ಸಮತ್ವ ಬಂದಾಗ ಮೌನ ಉಂಟಾಗತ್ತೆ, ಅದು ಸಂಪೂರ್ಣ ಮೌನವಾಗತ್ತೆ. ಅಂತಹ ಮೌನ ಮನಸ್ಸು ಅತ್ಯಂತ ಶಾಂತ ಸ್ಥಿತಿಗೆ ಬರುತ್ತೆ. ಕಳವಳ ಇಲ್ಲ, ಗೊಂದಲ ಇಲ್ಲ, ತಾಪತ್ರಯ ಇಲ್ಲ, ಯಾವುದೂ ಇಲ್ಲ. ಆಗ ಏನಾಗತ್ತೆ, ಮನಸ್ಸು ಶಾಂತ ಸ್ಥಿತಿಗೆ ಬರುತ್ತೆ. ಇದನ್ನ ಚಿತ್ತವೃತ್ತಿ ನಿರೋಧ ಅಂತ ಹೇಳಿ ಋಷಿಗಳ ಕರೀತಾರೆ. ಬುದ್ಧರು ಹೇಳೋದು ಅದೇ, ಚಿತ್ತದ ಎಲ್ಲವೂ ಕೂಡ ಶಮನವಾಗಬೇಕು ಅಂತ ಹೇಳ್ತಾರೆ. ಇನ್ನು ಮೂರನೇ ಗಾದೆ ಕೂಡ, ಋಣಗಾಥೆ ಕೂಡ ಮನಸ್ಸಿನ ಚಂಚಲತೆಯನ್ನು ಎತ್ತಿ ತೋರಿಸುತ್ತೆ. ಅಂದ್ರೆ ನೀರಿಂದ ನೆಲಕ್ಕೆ ಹಾಕಿದ ಮೀನು ನೀರಿಗಾಗಿ ಒದ್ದಾಡುತ್ತಲ್ಲ, ಅದೇ ರೀತಿ ಆಸೆಯ ಬಲೆಗಳಿಂದ, ಅಂದ್ರೆ ಮಾರನ ಲೋಕದಿಂದ ಬಿಡಿಸಿಕೊಂಡಾಗ ಮನಸ್ಸು ಬಹಳ ಆರಾಮವಾಗಿ ಇರುತ್ತೆ, ಶಾಂತ ಚಿತ್ತದಿಂದ ಇರುತ್ತೆ. ಆಗ ಅದು ಧ್ಯಾನವನ್ನ, ಯಾವುದೇ ವಿಷಯವನ್ನ ಕೊಟ್ಟು ಧ್ಯಾನ ಮಾಡು ಅಂತ ಹೇಳಿದ್ರು ಕೂಡ ಅದು ಧ್ಯಾನ ಮಾಡಲಿಕ್ಕೆ ಸಿದ್ಧವಾಗ್ತದೆ. ಅದರಿಂದ ಮನಸ್ಸನ್ನ ಯಾವಾಗಲೂ ದಮಿಸುವುದು ಒಳ್ಳೆಯದು ಅಂತ ಹೇಳಿ ಭಗವಾನ್ ಬುದ್ಧರು ಭಿಕ್ಕುವಿಗೆ ಅವ್ರಿಗೆ ಹೇಳ್ತಾರೆ. ಅದರಿಂದ ದೊಡ್ಡವರ ಮಾತನ್ನ ತುಂಬಾ ಮೀರಿ, ಇಲ್ಲ ನಾನು ಇದೇ ಮಾಡ್ತೀನಿ ಹಾಗೆ ಮಾಡ್ತೀನಿ ಅನ್ನುವುದು ಅವಿಧೇಯತೆ ಆಗತ್ತೆ. ಅದರ ಜೊತೆಗೆ ಆಸೆಯ ಬಲೆಗೆ ಬಿದ್ದಂತಹ ಮನಸ್ಸಿನಿಂದ ನಾವು ಏನನ್ನು ಸಾಧನೆ ಮಾಡ್ಲಿಕ್ಕೆ ಆಗಲ್ಲ. ಧ್ಯಾನ ಅಂತೂ ಖಂಡಿತ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಆಸೆಯ ಬಲೆಯಿಂದ ನಮ್ಮ ಮನಸ್ಸನ್ನ ನಾವು ಬಿಡಿಸಿಕೊಳ್ಳಲೇಬೇಕು. ಅದು ಕಡ್ಡಾಯವಾಗಿ ಆ ಕೆಲಸ ಆಗ್ಲೇಬೇಕಾಗತ್ತೆ. ಇನ್ನು ಮೂರನೇ ಗಾಥೆ ಅಂದ್ರೆ ಇನ್ನೊಂದು ಗಾಥೆಗೆ ಹೋಗೋಣ. ಅಲ್ಲಿ ಹೇಳ್ತಾರೆ, ನಿಗ್ರಹಿಸಲು ಕಷ್ಟವಾದ, ಸದಾ ಚಂಚಲವಾದ, ಬೇಕೆನಿಸಿದಾಗ ಕಾಮದ ಕಡೆಗೆ ಆಕರ್ಷಿತವಾಗುವ ಈ ಚಿತ್ತವನ್ನ ದಮಿಸುವುದು ಒಳ್ಳೆಯದು. ದಮಿಸಿದ ಚಿತ್ತವು ಸುಖವನ್ನ ತರುತ್ತದೆ ಅಂತ ಹೇಳಿ ಭಗವಾನ್ ಬುದ್ಧರು ಮನಸ್ಸಿನ ಬಗ್ಗೆ ಇನ್ನೊಂದು ಗಾಥೆ ಹೇಳ್ತಾರೆ. ಈ ಗಾಥೆ ಅಂದ್ರೆ, ನಿಗ್ರಹಿಸಲು ಕಷ್ಟ, ಅದು ಮನಸ್ಸನ್ನ ನಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳೋದು ಸುಲಭ ಅಲ್ಲ. ಸುಲಭ ಅಂತ ಯಾರೂ ಹೇಳಿಲ್ಲ. ಅದಕ್ಕಾಗಿ ಸಾಧನೆಯನ್ನ, ಮಾರ್ಗವನ್ನ ಕೊಡ್ತಾರೆ ಹೊರತು, ಸುಲಭವಾಗಿ ಕೂತ್ಕೋ ತಕ್ಷಣ ನಿನ್ ಮನಸ್ಸು ನೆಟ್ಟಗಾಗ್ಬಿಡುತ್ತೆ, ಅದ್ರಲ್ಲ ತಾಟೆ ಬರಲ್ಲ ಅಂತ ಹೇಳಿ ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಪರೀಕ್ಷೆ ಮಾಡಿ, ಪರಿಶೀಲನೆ ಮಾಡಿ ನಾವು ಸಾಧನೆ ಮಾಡಕ್ ಹೊರಟಾಗ ನಮಗೆ ಅದರ ಕಷ್ಟ ಎಷ್ಟು ಅಂತ ಹೇಳಿ ಗೊತ್ತಾಗತ್ತೆ. ಹಾಗಾಗಿ ನಿಗ್ರಹಿಸಲು ಕಷ್ಟವೇ ಮನಸ್ಸನ್ನ. ಅದು ಸದಾ ಚಂಚಲವೂ ಆಗಿರುತ್ತೆ. ಯಾವ ಕ್ಷಣದಲ್ಲಿ ಕಾಮದ ಕಡೆಗೆ, ಅಂದ್ರೆ ಕಾಮದೇಹದ ಕಡೆಗೆ ಅದು ವಾಲ್ಬಿಡುತ್ತೆ ಅನ್ನೋದು, ಆಕರ್ಷಿತ ಆಗತ್ತೆ ಅಂತ ಹೇಳಿ ಆ ಅರ್ಥ ಆಗಲ್ಲ. ಅಂತಹ ಚಿತ್ತವನ್ನ ನಾವು ನಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳಲೇಬೇಕು. ದಮಿಸುವುದು ಅಂದ್ರೆ ನಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳೋದು ಅಂತ. ಹಾಗಾಗಿ ದಮಿಸಿದಂತಹ ಚಿತ್ತ ಆನಂದವನ್ನ ತರುತ್ತೆ, ಸುಖವನ್ನ ತರುತ್ತೆ ಅಂತ ಹೇಳಿ ಭಗವಾನ್ ಬುದ್ಧರು ತಿಳಿಸ್ಕೊಡ್ತಾರೆ. ಈ ಗಾಥೆಯನ್ನ ಭಗವಾನ್ ಬುದ್ಧರು ಹೇಳಲಿಕ್ಕೆ ಒಂದು ಕಾರಣ ಇದೆ. ಒಬ್ಳು ಆ ಭಿಕ್ಕುಣಿ ಇರ್ತಾಳೆ. ಅವಳು ಬೌದ್ಧ ಸನ್ಯಾಸಿಗಳಿಂದ, ಎಷ್ಟೋ ಜನ ಬೌದ್ಧ ಸನ್ಯಾಸಿಗಳು ಭಗವಾನ್ ಬುದ್ಧರ ಹತ್ರ ಬೋಧೆ ತಗೊಂಡು ಅವರವರ ಒಂದು ಜಾಗಕ್ಕೆ ಹೋಗಿ ತಮ್ಮ ಇದನ್ನ ಮಾಡ್ಬೇಕು, ತಮ್ಮ ಸಾಧನೆಯನ್ನು ಮುಂದುವರಿಸ್ಬೇಕು ಅನ್ನುವಾಗ ಅಲ್ಲೊಂದು ಊರಿರತ್ತೆ. ಅಲ್ಲಿ ಒಬ್ಬ ಭಿಕ್ಕುಣಿ ಇರ್ತಾಳೆ. ಅವಳು ಈ ಬೌದ್ಧ ಸನ್ಯಾಸಿಗಳಿಂದ ಬೋಧೆಯನ್ನ ಪಡಿತಾ ಇರ್ತಾಳೆ. ಅಂದ್ರೆ ನಿಮ್ಗೇನ್ ಹೇಳ್ಕೊಟ್ರು ಭಗವಾನ್ ಬುದ್ಧರು, ನನಗೆ ಅದನ್ನ ತಿಳಿಸ್ಕೊಡಿ ಅಂತ ಅವ್ರು ಅದನ್ನ ಹೇಳ್ತಿರ್ತಾರೆ. ಅವಾಗ ಏನ್ ಮಾಡ್ತಾಳೆ, ಅವಳು ಕಠಿಣ ಸಾಧನೆಯನ್ನ ಮಾಡ್ತಿರ್ತಾಳೆ. ಅವ್ರು ಹೇಳಿದಂತೆಯೇ ನಡ್ಕೊಳ್ಳುವಂತಹ ಕಠಿಣ ಸಾಧನೆಯನ್ನ ಮಾಡ್ತಾ ಇರ್ತಾಳೆ. ಅವಾಗೇನಾಗತ್ತೆ, ಅವಳು ಎಷ್ಟು ಮುಂದಕ್ಕೆ ಹೋಗ್ತಾಳೆ ಭಿಕ್ಕುಣಿ ಅಂತ ಹೇಳಿದ್ರೆ, ಅವಳು ಬುದ್ಧರನ್ನ ಭೇಟಿಯಾಗಿರೋದಿಲ್ಲ, ಆದ್ರೆ ಬುದ್ಧರ ಶಿಷ್ಯಂದಿರಿಗೆ ಕೊಟ್ಟಂತಹ ಬೋಧೆಯನ್ನ ಇವಳು ಕೇಳಿ ತಿಳ್ಕೊಂಡು ಇವಳು ಅದನ್ನ ಆಚರಣೆಗೆ ತಂದು ಮೂರನೇ ದೀಕ್ಷೆಯಾದಂತಹ ಅನಾಗಮಿ ಸ್ಥಿತಿಯನ್ನ ತಲುಪಬಿಟ್ಟಿರ್ತಾಳೆ.
ಅವಾಗ ಏನಾಗುತ್ತೆ ಅಂದ್ರೆ ಅವಳಿಗೆ ಅನೇಕ ಆ, ದಿವ್ಯ ದೃಷ್ಟಿ ಆಗಿರ್ಬೋದು, ಶ್ರವಣ ಆಗಿರ್ಬೋದು, ಇನ್ನೊಬ್ಬರ ಆಲೋಚನೆಯನ್ನ ಓದುವಂತಹ ಶಕ್ತಿ ಇಂಥದ್ದೆಲ್ಲ ಬಂದ್ಬಿಡುತ್ತೆ. ಅವಳು ಯಾರಿಗೂ ಏನನ್ನೂ ಹೇಳೋದಿಲ್ಲ ಈ ತರ ಇದೆ ಅಂತ ಹೇಳಿ. ಅವಳಿಗೆ ಇನ್ನೊಬ್ಬರ ಆಲೋಚನೆಯನ್ನ ಓದುವಂತಹ ಒಂದು ಶಕ್ತಿ ವಿಶೇಷ ಎಲ್ಲ ಬಂದ್ಬಿಟ್ಟಿರುತ್ತೆ. ಆಕೆ ಈ ಅಲ್ಲಿಂದ ಬಂದಂತಹ ಭಿಕ್ಕುಗಳನ್ನ ಏನ್ ಮಾಡ್ತಿರ್ತಾಳೆ, ಅವ್ರನ್ನ ಅವ್ರಿಗೆ ಒಂದು ಅವರ ಏನ್ ಶಕ್ತಿ ವಿಶೇಷ ಇದ್ರೂ ಕೂಡ ಭಿಕ್ಕುಗಳ ಒಳಿತಿಗಾಗಿ ಎಲ್ಲವನ್ನ ಉಪಯೋಗಿಸ್ತಾಳೆ. ಎಲ್ಲ ಸನ್ಯಾಸಿಗಳು ಬಂದಾಗ, ಆ ಹಳ್ಳಿಗೆ ಬಂದಾಗ ಅವಳು ಅವ್ರ ಮನೆಯಲ್ಲಿ ಇಟ್ಕೊಂಡು ಆತಿಥ್ಯ ಮಾಡಿ ಅವ್ರನ್ನ ಬೀಳ್ಕೊಡ್ತಾ ಇರ್ತಾಳೆ. ಅವರವರ ಕೆಲಸಕ್ಕೆ ಹೋಗುವಂತೆ ಒಂದು ಊಟವನ್ನ ಕೊಟ್ಟು ರಾತ್ರಿ ಇರೋದಕ್ಕೆ ಅವಕಾಶ ಮಾಡಿಕೊಡೋದು, ಇಂಥ ಕೆಲಸವನ್ನ ಮಾಡ್ತಿರ್ತಾಳೆ. ಅವಾಗೇನಾಗುತ್ತೆ, ಆಕೆ ಈ ಎಲ್ಲಾ ಶಕ್ತಿಯನ್ನ ಅವಳಿಗೆ ಬಂದಂತಹದ್ದನ್ನ ಅವಳೇನ್ ಮಾಡ್ತಿರ್ತಾಳೆ ಅಂದ್ರೆ ಭಿಕ್ಕುಗಳ ಒಳಿತಿಗೆ ಉಪಯೋಗ ಮಾಡ್ತಾ ಇರ್ತಾಳೆ. ಅಂದ್ರೆ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಅವರ ಮನಸ್ಸನ್ನ ತಿಳ್ಕೊಳ್ಳೋದು, ಅವ್ರಿಗೆ ಬೇಕಾದಂತಹ ಸೌಕರ್ಯಗಳನ್ನ ಕೊಡೋದು, ಅವರ ಅಗತ್ಯಗಳನ್ನ ನಾವು ಪೂರೈಸೋದು, ಮತ್ತೆ ಅವ್ರಿಗೆ ಇಳ್ಕೊಳ್ಳಿಕ್ಕೆ ವ್ಯವಸ್ಥೆಯನ್ನ ಮಾಡ್ಕೊಡೋ ಅಂತಹದ್ದು, ಈ ರೀತಿಯಾಗಿ ಮಾಡ್ತಾ ಇರ್ತಾಳೆ. ಅಂದ್ರೆ ಅವ್ರಿಗೆ ನೀರ್ ಬೇಕು ಅಂತ ಅವ್ರ ಮನಸ್ಸಲ್ಲಿ ಬಂದ ಕೂಡ್ಲೇನೆ ಈಕೆ ನೀರನ್ನ ಸರಬರಾಜು ಮಾಡ್ಬಿಟ್ಟಿರ್ತಿರ್ತಾಳೆ. ಹಸಿವಾಗಿದೆ ಅಂತ ಹೇಳಿ ಅಂದುಕೊಳ್ಳುವಷ್ಟೊತ್ತಿಗೆ ಈಕೆ ಆಹಾರವನ್ನ ತಗೊಂಡೋಗಿ ಕೊಡ್ತಾ ಇರ್ತಾಳೆ. ಆಮೇಲೆ ಸ್ನಾನಕ್ಕೆ ಬೇಕಾದಂತಹ ಸಿದ್ಧತೆಯನ್ನ ಅವರು ಯಾವಾಗ ಮನಸ್ಸಲ್ಲಿ ಅಂದ್ಕೊಂಡ್ರೆ ಅವಾಗ ಇವಳು ಸಿದ್ಧ ಮಾಡಿ ಕೊಡ್ತಾ ಇರ್ತಾಳೆ. ಹೀಗಾಗಿ ಅನೇಕ ಜನ ಭಿಕ್ಕುಗಳು ಅಲ್ಲಿ ಬಂದು 2-3 ದಿನ ತಂಗಿ ಅಲ್ಲಿಂದ ಸಾಧನೆಯನ್ನ ಮಾಡೋದಕ್ಕೆ ತಮ್ಮ ತಮ್ಮ ಜಾಗಗಳಿಗೆ ಅವ್ರು ಹೊರಟೋಗ್ತಾ ಇರ್ತಾರೆ. ಹಾಗಾಗಿ ಬಹಳ ಜನಕ್ಕೆ ಸಾಧನೆಯಲ್ಲಿ ಮುಂದುವರಿಯೋದಕ್ಕೆ ಅವಕಾಶವನ್ನ ಈಕೆ ಮಾಡಿಕೊಡ್ತಾ ಇರ್ತಾಳೆ. ಒಬ್ಬ ಭಿಕ್ಕುವಿಗೆ ಅವನಿಗೂ ಸ್ವಲ್ಪ ಒಂದು ಒಂದು ಕೆಲವು ಹಂತ ತಲುಪಿದ್ದರಿಂದ ಅವನಿಗೆ ಈ ವಿಷಯ ಅರ್ಥ ಆಗ್ಬಿಡುತ್ತೆ. ಅಂದ್ರೆ ಆಕೆಯ ಹತ್ತಿರ ಹೋದ್ರೆ ನಮ್ಮ ಮನಸ್ಸಿನಲ್ಲಿರೋದನ್ನ ತಿಳ್ಕೊಂಡು ಆಕೆ ಆತಿಥ್ಯವನ್ನ ಕೊಟ್ಬಿಡ್ತಾಳೆ, ಆತಿಥ್ಯವನ್ನ ಮಾಡ್ತಾಳೆ ಅನ್ನುವಂತಹ ವಿಷಯ ಅವನಿಗೆ ತಿಳಿದ್ ಬಿಡುತ್ತೆ. ಆಕೆಯ ಆತಿಥ್ಯ ಪಡೆಯೋದಕ್ಕೆ ಅವನು ಬರ್ತಾನೆ. ಅವನ ಅವನ ಆಲೋಚನೆಯನ್ನ ತಿಳಿದಂತಹ ಅವಳು ಅವನಿಗೆಲ್ಲ ಅವನಿಗೇನ್ ಬೇಕೋ, ಏನ್ ಅಗತ್ಯ ಇತ್ತೋ ಆಹಾರ, ನೀರು, ಮತ್ತೆ ಮಲಗಲಿಕ್ಕೆ ಒಂದು ಕೊಠಡಿ ಅಥವಾ ಕೂತ್ಕೊಂಡು ಧ್ಯಾನ ಮಾಡ್ಲಿಕ್ಕೆ ಒಂದ್ ಜಾಗ, ಇದೆಲ್ಲವನ್ನ ಅವಳು ವ್ಯವಸ್ಥೆ ಮಾಡ್ಕೊಡ್ತಾಳೆ. ಆಗ ಅವನಿಗನ್ಸುತ್ತೆ, ಅಲ್ಲ ಇವಳು ಎಲ್ಲ ಆಲೋಚನೆಗಳನ್ನ ತಿಳ್ಕೊಂಡು ಅದ್ರಂತೆ ಮಾಡ್ತಾ ಇದ್ದಾಳೆ. ಅಕಸ್ಮಾತ್ ಒಂದು ವೇಳೆ ನನಗೆ ಒಂದು ಕೆಟ್ಟ ಆಲೋಚನೆ ಬಂದುಬಿಟ್ರೆ, ಒಂದು ಕೆಟ್ಟ ಆಲೋಚನೆ ನನ್ನ ಮನಸ್ಸಿನಲ್ಲಿ ಬಂತು, ಅವಳು ಅದನ್ನ ತಿಳ್ಕೊಂಡು ಆ ಕೆಟ್ಟ ಆಲೋಚನೆಯನ್ನ ಅವಳು ಪೂರೈಸ್ಬಿಟ್ರೆ ಅಂತ ಇವನಿಗೊಂದು ಭಯ ಆಗ್ಬಿಡತ್ತೆ. ಅವಾಗ ಏನಾಗತ್ತೆ, ನನ್ಗೂ ಕೆಟ್ಟದಾಗತ್ತೆ. ಯಾಕಂದ್ರೆ ನನ್ನ ಕೆಟ್ಟ ಆಲೋಚನೆಯನ್ನ ಅವಳು ತಿಳ್ಕೊಂಡು ಅವಳು ಅದನ್ನು ಪೂರೈಸಿದ್ಲು ಅಂದ್ರೆ ಅವಳಿಗೂ ಕೆಟ್ಟದಾಗತ್ತೆ, ನನಗೂ ಕೆಟ್ಟದಾಗತ್ತೆ. ಅದರಿಂದ ಏನ್ ಮಾಡೋದು ಈ ವಿಷಯಕ್ಕೆ, ಇವಳು ಇವಳು ಹೀಗಿದ್ದಾಳೆ ಅಂತ ಹೇಳಿ ಬುದ್ಧರಿಗೆ ಹೇಳೋದು ಒಳ್ಳೇದು ಅಂತ ಹೇಳಿ ಅವನೇನ್ ಮಾಡ್ತಾನೆ, ತನ್ನ ದಾರಿ ಹಿಡಿದು ಹೋಗ್ಬೇಕಾದವನು ಏನ್ ಮಾಡ್ತಾನೆ, ವಾಪಸ್ ಬುದ್ಧರ ಹತ್ರಕ್ಕೆ ಹೋಗ್ತಾನೆ. ಬುದ್ಧರ ಹತ್ರ ಹೋಗ್ಬಿಟ್ಟು ಅವ್ರಿಗೆ ಈ ವಿಷಯ ಹೇಳ್ತಾನೆ. ಅಂದ್ರೆ ಒಬ್ಳು ಭಿಕ್ಕುಣಿ ಇದ್ದಾಳೆ, ಅವಳು ಹೀಗೆ ನಮ್ಮ ಮನಸ್ಸಿನ ಆಲೋಚನೆಗಳನ್ನೆಲ್ಲ ತಿಳ್ಕೊಂಡ್ಬಿಟ್ಟು ಅವಳು ಈ ರೀತಿ ನಮಗೆ ಸೇವೆಯನ್ನ ಒದಗಿಸ್ಕೊಡ್ತಾಳೆ ಅಂತ ಹೇಳಿ ಈ ವಿಷಯ ನಿಮಗೆ ತಿಳಿಸೋದು ಒಳ್ಳೇದು ಅಂತ ಅಂತ ಅನ್ಕೊಂಡು ನಾನ್ ನಿಮ್ ಹತ್ರ ಬಂದೆ. ಅದರಿಂದ ಅಕಸ್ಮಾತ್ ನನ್ನಲ್ಲಿ ಕೆಟ್ಟ ಆಲೋಚನೆ ಬಂದ್ರೆ ಅವಳ ಕೆಟ್ಟದ್ದನ್ನ ನನಗೆ ಅದಕ್ಕೆ ಸಹಾಯ ಮಾಡ್ಬಿಟ್ರೆ ಇಬ್ರಿಗೂ ತೊಂದರೆ ಆಗತ್ತಲ್ವಾ, ಅದಕ್ಕೆ ಏನ್ ಮಾಡೋದು ಅಂತ ಹೇಳಿ ಕೇಳೋದಕ್ಕೋಸ್ಕರ ಅಲ್ಲಿಗೆ ಬರ್ತಾನೆ. ಆವಾಗ ಬುದ್ಧರಿಗೆ ಇದು ಅನ್ಸುತ್ತೆ, ಅವರು ಹೇಳ್ತಾರೆ, ನಿನ್ನ ಚಿತ್ತವನ್ನ ನೀನು ನಿಗ್ರಹಿಸು, ನಿನ್ನ ಕೆಲ್ಸ ಅಷ್ಟೇನೆ. ನೀನು ಬೇರೆಯವರ ಬಗ್ಗೆ, ಅವರ ಸಾಧನೆಯ ಬಗ್ಗೆ, ಅವರಿಗೆ ಬಂದಂತಹ ಒಂದು ಏನು ಅವ್ರಿಗೆ ಸಿಕ್ಕಿದೆ ಅದರ ಬಗ್ಗೆ ನೀನು ಆಲೋಚನೆ ಮಾಡಕ್ ಹೋಗ್ಬೇಡ. ನಿನ್ನ ಚಿತ್ತವನ್ನ ನೀನು ನಿಗ್ರಹಿಸು, ಅದು ಮಾತ್ರ ನಿನಗೆ ಆನಂದ ತರುತ್ತೆ. ಆ ಸನ್ಯಾಸಿನಿಯ ವಿಚಾರ, ಆ ಭಿಕ್ಕುಣಿಯ ವಿಚಾರ ಅವಳಿಗೆ ಬಿಟ್ಬಿಡು. ಅವಳ ಜೀವನ, ಅವಳ ಸಾಧನೆ, ಅವಳ ದಾರಿ ಅದು. ಅವಳಿಗೆ ಏನ್ ಮಾಡ್ಬೇಕು ಅನ್ನೋದು ಅವಳಿಗೆ ಗೊತ್ತಿದೆ. ಸರಿಯಾದ ದಾರಿಯಲ್ಲೇ ಅವಳು ಹೋಗ್ತಾಳೆ, ಅವಳು ಯಾವತ್ತೂ ತಪ್ಪು ಮಾಡಲ್ಲ. ಅದ್ರ ಬಗ್ಗೆ ನೀನ್ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ನೀ ತಲೆ ಕೆಡಿಸ್ಕೊಂಡು ಏನಾಯ್ತು, ನಿನ್ನ ಚಿತ್ತ ಹಾಳಾಯ್ತು. ಅದರಿಂದ ನಿನ್ನ ಚಿತ್ತವನ್ನ ಮೊದಲು ನೀನು ನಿಗ್ರಹಿಸು. ಅದು ಆಗ ಮಾತ್ರ ಆನಂದ ತರುತ್ತೆ ಹೊರತು ಹೀಗೆ ಅವ್ರು ಹಾಗಾಗಿದ್ದಾರೆ, ಇವ್ರು ಹೀಗಾಗಿದ್ದಾರೆ ಅಂತ ನೀನ್ ಅಂದುಕೊಂಡು ಅವ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ನಿನ್ನ ಜೀವನವನ್ನ, ನಿನ್ನ ಸಾಧನೆಯನ್ನ ನೀನ್ ಹಾಳು ಮಾಡ್ಕೋಬೇಡ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಅಂದ್ರೆ ನಿನ್ನನ್ನ ನೀನ್ ತಿದ್ದುಕೋ,
ಬೇರೆಯವರನ್ನ ತಿದ್ದೋದಕ್ಕೆ ಹೋಗಬೇಡ ಅನ್ನುವಂತಹ ಮಾತನ್ನ ಇಲ್ಲಿ ಭಗವಾನ್ ಬುದ್ಧರು ಹೇಳ್ತಾರೆ. ಅಂದ್ರೆ ಇತರರನ್ನ ನಾವು ತಿದ್ದೋದಕ್ಕೆ ಸಾಧ್ಯ ಇಲ್ಲ. ಯಾವಾಗಲೂ ಕೂಡ ನಮ್ಮನ್ನ ನಾವು ಬದಲಾಯಿಸ್ಕೊಳ್ಬಹುದಷ್ಟೇ ಹೊರತು ಬೇರೆಯವರನ್ನ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಮ್ಮ ಸಾಧನೆಯ ಕಡೆಗೆ ನಾವು ಗಮನ ಕೊಡಬೇಕೆ ಹೊರತು ಬೇರೆಯವರ ಸಾಧನೆ ಅವರನ್ನ ತಿದ್ದುತ್ತೀನಿ, ಅವ್ರನ್ನ ಸರಿ ಮಾಡ್ತೀನಿ ಅಂತ ಹೇಳಿ ಹೋಗುವುದು ಸರಿ ಅಲ್ಲ ಅನ್ನುವಂತಹ ಮಾತನ್ನ ಭಗವಾನ್ ಬುದ್ಧರು ಹೇಳ್ತಾರೆ. ಹಾಗೇನಾದ್ರು ಮಾಡಕ್ ಹೋದ್ರೆ ನಾವು ದಾರಿ ತಪ್ತೀವಿ. ನಮ್ಮ ದಾರಿ ಏನು? ನಮ್ಮ ಚಿತ್ತವನ್ನ ನಮ್ಮ ಹಿಡಿತಕ್ಕೆ ತಗೊಂಡು ನಾವು ಸಾಧನೆಯಲ್ಲಿ ಮುಂದುವರಿಯೋದು ಮಾತ್ರ, ನಾವು ಧ್ಯಾನಾಸಕ್ತರಾಗೋದು ಮಾತ್ರ ಆಗಿರತ್ತೆ. ಅದಕ್ಕೋಸ್ಕರವಾಗಿ ಇಂತಹದ್ದನ್ನೆಲ್ಲ ನೀನ್ ಅವಳ ವಿಷಯ ಅವಳಿಗೆ ಬಿಡು, ನಿನ್ನ ಕೆಲಸ ನೀನ್ ಮಾಡು, ನಿನ್ನ ಚಿತ್ತದ ಕಡೆಗೆ ನೀನು ಗಮನ ಕೊಡು ಅಂತ ಹೇಳಿ ಭಗವಾನ್ ಬುದ್ಧರು ಹೇಳ್ತಾರೆ. ಹಾಗಾಗಿ ನಮ್ಮನ್ನ ನಾವು ಬದಲಾಯಿಸ್ಕೋಬಹುದೇ ಹೊರತು ಇನ್ನೊಬ್ರು ಬದಲಾಯಿಸ್ತೀನಿ ಅಂತ ಹೋಗೋದು ಕೂಡ ತಪ್ಪಾಗತ್ತೆ ಎನ್ನುವಂತಹ ಮಾತನ್ನ ಇಲ್ಲಿ ಹೇಳ್ತಾರೆ. ಸದಾಕಾಲ ನಿಗ್ರಹಿಸಲು ಕಷ್ಟವಾದಂತಹ, ಸದಾಕಾಲ ಚಂಚಲವಾದ ಮನಸ್ಸು ತನಗ್ ಬೇಕಾದಾಗ ಕಾಮದ ಕಡೆಗೆ ಆಕರ್ಷಿತ ಆಗತ್ತೆ. ಕಾಮ ಅಂದ್ರೆ ಇಲ್ಲಿ ಆಸೆ ಅಂತ. ಎಷ್ಟು ಬೇಗ ಆಸೆ ಕಡೆಗೆ ಎಳೆಯುತ್ತೆ ಮನಸ್ಸು ಅಂತ ಹೇಳಿದ್ರೆ, ಏನೋ ಒಂದ್ ನೋಡಿದ್ವಿ ನಮ್ಗೇನೋ ಅದು ಬೇಕೇ ಇರಲ್ಲ, ಎಲ್ಲರೂ ತಗೋತಾ ಇದಾರೆ ನಾನು ತಗೊಂಡ್ಬಿಡ್ತೀನಿ ಅನ್ನುವಂತಹ ಮನಸ್ಸು ಬಂದ್ಬಿಡುತ್ತೆ ಅಲ್ವಾ? ಅಂದ್ರೆ ಎಷ್ಟು ಬೇಗ ನಮ್ಮ ಮನಸ್ಸು ಜಾರೀತು, ಅದ್ರ ಅಗತ್ಯ ನಮಗಿತ್ತ, ಈ ಕ್ಷಣದಲ್ಲಿ ನಮ್ಗೆ ಬೇಕಿತ್ತ ಅಂತ ನಾವು ಯೋಚನೆ ಮಾಡೋದೇ ಇಲ್ಲ. ಅದು ಬೇಕೋ ಬೇಡವೋ ತಗೊಂಡ್ಬಿಡುವಂತಹ ಒಂದು ಮನಸ್ಥಿತಿ ಬಂದ್ಬಿಡುತ್ತೆ. ಅಂದ್ರೆ ನಮ್ಮ ಚಿತ್ತ ಅಷ್ಟು ಬೇಗ ಅದು ಆ ಕಾಮದ ಕಡೆಗೆ ಆಕರ್ಷಿತ ಆಗ್ಬಿಡುತ್ತೆ. ಇದು ನಮ್ಮ ರೂಪ ಮನಸ್ಸಿನ ಸ್ಥಿತಿ. ಇದನ್ನ ಕಾಮ ಮನಸ್ಸು ಅಂತ ಕೂಡ ಥಿಯಾಸಫಿ ಪರಿಭಾಷೆನಲ್ಲಿ ನಾವು ಹೇಳ್ತೇವೆ. ಅಂದ್ರೆ ಮನಸ್ಸು ಒಟ್ಟು 7 ಉಪತತ್ವಗಳ ಪ್ರಕೃತಿಯಿಂದ ಮಾಡಲ್ಪಟ್ಟಿದೆ. ಯಾತಕ್ಕೆ ರೂಪ ಮನಸ್ಸಿಗೆ ಇಷ್ಟೊಂದು ಹೆಚ್ಚಿನ ಶಕ್ತಿ ಅಂದ್ರೆ, ಕೆಳಗಿನ 4 ಉಪತತ್ವಗಳಿದೆಯಲ್ಲ, ಅವುಗಳಿಂದ ರಚಿತವಾಗಿದೆ ರೂಪ ಮನಸ್ಸು. ಮೇಲಿನ 3 ಅರೂಪ ಮನಸ್ಸು. ಹಾಗಾಗಿ ಕೆಳಗಿನ 4 ಉಪತತ್ವಗಳಿಂದ ರಚಿತವಾದ ರೂಪ ಮನಸ್ಸು ಅಥವಾ ಕೆಳ ಮನೋದೇಹ ಸದಾಕಾಲ ಕೆಳಗಿನ ಕಾಮದೇಹಕ್ಕೆ ಹೊಂದಿಕೊಂಡೇ ಇರುತ್ತೆ. ಅದಕ್ಕೆ ನಾವು ಕಾಮ ಮನಸ್ಸು ಅಂತ ಕರಿತೇವೆ. ಅದು ಅಹಂ ಇರುವಂತಹದ್ದು ಜಾಗ ಇಲ್ಲೇ. ಅಂದ್ರೆ ಅಹಂ ಇರೋದೇ ಈ ಕಾಮ ಮನಸ್ಸಿನಲ್ಲಿರುವಂತಹದ್ದು. ಸದಾಕಾಲ ಇದ್ರ ಕೆಲ್ಸ ಏನು? ಕಾಮ ಮನಸ್ಸಿನ ಕೆಲ್ಸ ಅಂದ್ರೆ ಮನಸ್ಸಿನ 7 ಸ್ತರಗಳಲ್ಲಿ 4 ಸ್ತರಗಳು ಈ ಕಾಮಕ್ಕೆ ಹೊಂದ್ಕೊಂಡಿರುವಂತಹದ್ದು. ಇದು ಸದಾಕಾಲ ಸ್ವಾರ್ಥದಿಂದಲೇ ಆಲೋಚನೆ ಮಾಡುವಂತಹದ್ದು. ಯಾವುದೇ ವಿಷಯ ಆಗ್ಲಿ, ಅದರಿಂದ ನನಗೇನ್ ಸಿಗತ್ತೆ? ನನಗೇನ್ ದೊರಕತ್ತೆ? ನಾನೇನ್ ಮಾಡ್ಲಿ? ಅದರಿಂದ ನನಗೇನ್ ಲಾಭ ಸಿಗತ್ತೆ? ನನ್ನ ಉದ್ಧಾರ ಹೇಗಾಗತ್ತೆ? ಅನ್ನುವಂತಹದ್ರ ಕಡೆಗೆ ಯಾವಾಗ್ಲೂ ಅದು ಯೋಚನೆ ಮಾಡ್ತಾ ಇರುತ್ತೆ. ಸದಾಕಾಲ ಸ್ವಾರ್ಥದಿಂದನೇ ಆಲೋಚನೆ ಮಾಡ್ತಾ ಇದೆ. ಅಂದ್ರೆ ಈಚ್ ಅಂಡ್ ಎವರಿ ಥಾಟ್ ಪೊಸೆಸಸ್ ಈಗೋ ಅಂತ ಹೇಳ್ತಾರೆ. ಈಚ್ ಅಂಡ್ ಎವರಿ ಥಾಟ್ ಪೊಸೆಸಸ್ ಈಗೋ. ಯಾವುದೇ ಒಂದು ಥಾಟ್ ಆದ್ರೂ ಅದು ನಾನು ಅಹಂಗೆ ಅದು ಪುಷ್ಟಿ ಕೊಡುವಂತಹದ್ದೇ ಆಗಿರುತ್ತೆ, ಅಥವಾ ಅದರಿಂದ ಹೊರ ಬಂದಂತಹದ್ದೇ ಆಗಿರುತ್ತೆ. ಅಂದ್ರೆ ತನ್ನೆಲ್ಲ ಆಸೆಗಳನ್ನ ಪೂರೈಸ್ಕೊಳ್ಳಿಕ್ಕೆ ಅದು ಅನೇಕ ಯೋಜನೆಗಳನ್ನ ಹಾಕತ್ತೆ. ಅಂದ್ರೆ ಈ ನಮ್ಮ ಕೆಳ ಮನಸ್ಸು ಅನೇಕ ಯೋಚನೆಗಳನ್ನ ಮಾಡತ್ತೆ, ಯೋಜನೆಗಳನ್ನ ಹಾಕತ್ತೆ, ಪ್ಲಾನಿಂಗ್ ಮಾಡತ್ತೆ, ತನಗೇನ್ ಬೇಕೋ ಅದನ್ನ ಗಳಿಸ್ಕೊಳ್ಳುವುದಕ್ಕೆ ಶತಾಯ ಗತಾಯ ನಮ್ಮ ಸ್ಥೂಲ ದೇಹವನ್ನ ಹಿಡ್ಕೊಂಡು ನಮ್ಮ ಕಾಮ ದೇಹದ ಜೊತೆಗೆ ಇಷ್ಟೆಲ್ಲ ಕೆಲಸವನ್ನ ಅದು ಮಾಡುತ್ತೆ. ಹಾಗಾಗಿ ನಮ್ಮ ಕೆಳ ಮನಸ್ಸು ಸದಾಕಾಲ ಕಾಮದ ಕಡೆಗೆ ಆಕರ್ಷಿತ ಆಗ್ತಾ ಇರುತ್ತೆ. ಅಲ್ಲೇ ಅದು ಇರುವಂತಹದ್ದು. ಅದಕ್ಕೆ ಭಗವಾನ್ ಬುದ್ಧರು ಹೇಳ್ತಾರೆ, ಇಂತಹ ಚಿತ್ತವನ್ನ ದಮಿಸುವುದು ಒಳ್ಳೆಯದು. ಇಲ್ಲಿ ದಮನ ಅಂದ್ರೆ ಅದನ್ನ ಅದ್ಮಿಡೋದು ಅಂತ ಅರ್ಥ ತಗೋಬಾರದು. ಅದನ್ನ ಶುದ್ಧ ಮಾಡುವುದು, ಪರಿಶುದ್ಧಗೊಳಿಸುವುದು, ಅದನ್ನ ಸೂಕ್ಷ್ಮ ಮಾಡುವುದು, ಅದರಲ್ಲಿ ಇರುವಂತಹ ಬೇಡದ ಎಲ್ಲವನ್ನ ತೆಗೆದು ಹಾಕುವುದು ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ಬೇಕು. ಅಂತಹ ಚಿತ್ತವನ್ನ ದಮಿಸಿ ಅದನ್ನ, ಆ ಚಿತ್ತವು ದಮಿಸಿದಂತಹ ಚಿತ್ತ ಅಂದ್ರೆ ಪರಿಶುದ್ಧವಾದಂತಹ ಚಿತ್ತ ನಮಗೆ ಸುಖವನ್ನ ತರುತ್ತೆ. ದಮಿಸೋದು ಅಂದ್ರೆ ಅರಿತು ಬದಲಾಗುವುದು ಅಂತ ಹೇಳಿ. ಅಂದ್ರೆ ಯಾವಾಗ ನಾವು ಮನಸ್ಸನ್ನ ಅದು ಹಾಗಿದೆ ಇದು ಹೀಗಿದೆ ಅಂತ ಹೇಳಿ ಅದನ್ನು ದೂರ್ತಾ ಕೂತ್ರೆ ಅದರಿಂದ ಕೆಲಸ ಆಗಲ್ಲ. ಮತ್ತೆ ಅದನ್ನ ನಾನು ನನ್ನ ಆಲೋಚನೆಗಳನ್ನ ಅದ್ಮಿಟ್ಟು ಬಿಡ್ತೀನಿ ಅಂತ ಹೋದ್ರೆ ಅದು ಇನ್ನಷ್ಟು ಸ್ಪ್ರಿಂಗ್ ತರ ಸಿಡಿಯುತ್ತೆ. ಅದಕ್ಕೆ ಇಲ್ಲಿ ಭಗವಾನ್ ಬುದ್ಧರು ಕೊಡುವಂತಹ ಒಂದು ಉಪದೇಶ ಏನು ಅಂತ ಹೇಳಿದ್ರೆ, ಅರಿತು ಬದಲಾಗುವುದು. ಯಾವಾಗ ನಮ್ಮ ಅರಿವಿಗೆ ಬರುತ್ತೆ, ನಿಜವಾದ ಅರಿವಿಗೆ ಬರುತ್ತೆ, ಅಬ್ಸರ್ವೇಷನ್ ನಿಜವಾದ ಅರಿವಿಗೆ ಬರುತ್ತೆ, ಅವಾಗ ಏನಾಗುತ್ತೆ, ಅದನ್ನ ಅದು ಬದಲಾಗ್ಬಿಡ್ತೀವಿ ನಾವು.
ಕೃಷ್ಣಮೂರ್ತಿಯವರು ಅದನ್ನೇ ಯಾವಾಗ್ಲೂ ಹೇಳೋದು, ಅಬ್ಸರ್ವ್ ಅಬ್ಸರ್ವ್ ಅಂತ ಹೇಳ್ತಾರೆ. ನೋಡಿ, ಗಮನಿಸಿ. ಆ ಗಮನವಿಟ್ಟು ನೋಡಿದಾಗ ಏನಾಗತ್ತೆ ಅಂದ್ರೆ ಅದು ಪೂರ್ತಿಯಾಗಿ ಪರಿಶುದ್ಧವಾಗಿ ಬಿಡುತ್ತೆ ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ಅರಿವು ಅನ್ನೋದು ಅಷ್ಟೊಂದು ಮುಖ್ಯವಾದಂತಹದ್ದು. ಅಷ್ಟೊಂದು ಗಮನ ಇಟ್ಟು ನಾವು ಅರಿವಿನಿಂದ ಇರಬೇಕಾಗತ್ತೆ. ಹಾಗಾಗಿ ದಮನ ಅಂತ ಹೇಳಿದ್ರೆ ಇಲ್ಲಿ ಅರಿವಿನಿಂದ ಮನಸ್ಸನ್ನ ಬದಲಾಯಿಸುವಂತಹ ಒಂದು ಸ್ಥಿತಿ. ಅರಿತು ಬದಲಾಗುವುದು. ನನ್ನ ಮನಸ್ಸು ಇಂಥ ಸ್ಥಿತಿಗೆ ಹೋಗ್ತಿದೆ ಅನ್ನೋದರ ಅರಿವು ನನಗಾದಾಗ, ಅದು ನನಗೆ ಅರ್ಥ ಆದಾಗ, ಸಂಪೂರ್ಣವಾಗಿ ನನಗೆ ತಿಳಿದಾಗ, ಆವಾಗ ಏನಾಗುತ್ತೆ, ಅದು ಬದಲಾಗಿ ಬಿಡುತ್ತೆ. ಅದನ್ನ ಇಲ್ಲಿ ಹೇಳ್ತಾರೆ. ಮನಸ್ಸಿನ ಈ ಚಂಚಲ ಸ್ವಭಾವವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು, ಅರಿಯಬೇಕು, ಅದನ್ನ ನಿಗ್ರಹಿಸಿ ಮೇಲ್ಮುಖ ಮಾಡಬೇಕು. ಅಂದ್ರೆ ಅರಿತಾಗ ಏನಾಗತ್ತೆ, ನಮ್ಮ ಕೆಳ ಮನಸ್ಸು ಕಾಮದಿಂದ ಬಿಡಿಸ್ಕೊಳ್ಳುತ್ತೆ. ಅವಾಗೇನಾಗುತ್ತೆ, ಊರ್ಧ್ವಮುಖವಾಗತ್ತೆ, ಬುದ್ಧಿ ಪ್ರಜ್ಞೆಯ ಕಡೆಗೆ ಅದು ತಿರುಗತ್ತೆ. ಅವಾಗ ಅದ್ ನಿಗ್ರಹಿಸಿ ಮೇಲ್ಮುಖ ಮಾಡಿದಾಗ ಅದು ಆನಂದವನ್ನ ತರುತ್ತೆ. ಯಾಕೆಂದ್ರೆ ಬುದ್ಧಿ ಪ್ರಜ್ಞೆ ಇರೋದು ಆನಂದಮಯ ಕೋಶದಲ್ಲಿ. ಹಾಗಾಗಿ ಅಲ್ಲಿ ಆನಂದ ಅನ್ನೋದು ನಮ್ಗೆ ಸಿಗತ್ತೆ. ಅಂದ್ರೆ ಕೆಳ ಮನಸ್ಸಿನ ಸ್ವಭಾವವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅದನ್ನ ದಮನ ಮಾಡೋದು ಅಂದ್ರೆ ಅದನ್ನ ಬಡ್ದು ಅದುಮಿ ಕೂರಿಸುವಂತಹದ್ದಲ್ಲ. ಅದನ್ನ ಕೆಳ ಮನಸ್ಸಿನ ಸ್ವಭಾವವನ್ನ ಅರಿಯಬೇಕು, ಅರ್ಥ ಮಾಡ್ಕೊಳ್ಬೇಕು, ಅದನ್ನೇ ಗಮನಿಸಬೇಕು. ಅವಾಗೇನಾಗತ್ತೆ ಅಂದ್ರೆ ಅದು ತನ್ನ ಗುಣ ಸ್ವಭಾವ ಏನಿದೆ ಅದನ್ನ ಕಳ್ಕೊಂಡ್ಬಿಡುತ್ತೆ. ಅದನ್ನ ಕಳ್ಕೊಂಡಾಗ ಸದಾ ಎಚ್ಚರದ ಸ್ಥಿತಿಯಲ್ಲಿ ಇರತ್ತೆ. ಉನ್ನತ ಮನಸ್ಸು ಯಾವಾಗಲೂ ಕೂಡ ಬುದ್ಧಿಯ ಕಡೆಗೆ ಆಕರ್ಷಿತವಾಗುವಂತಹದ್ದು. ಹಾಗೆ ಎಚ್ಚರದ ಸ್ಥಿತಿಯಲ್ಲಿದ್ದಾಗ ಮನಸ್ಸಿನ ಈ ಎಲ್ಲ ಚಂಚಲತೆ ಮತ್ತೆ ಇದು ಎಲ್ಲವೂ, ಅದರ ಎಲ್ಲ ಗುಣಗಳು ಕೂಡ ಹೊರಟು ಹೋಗಿ ಪರಿಶುದ್ಧ ಮನಸ್ಸಾಗತ್ತೆ. ಅದಕ್ಕೆ ಅರಿವು ಅನ್ನುವಂತಹದ್ದು ಸದಾಕಾಲ ಇರಬೇಕಾಗತ್ತೆ. ಅರಿವು ಇದ್ದಾಗಲೇ ನಮ್ಮ ಸ್ವಭಾವ ನಮಗೆ ಅರ್ಥ ಆಗುವಂತಹದ್ದು. ಅದನ್ನ ಗಮನಿಸಿದಾಗ ತನ್ನ ಗುಣಗಳನ್ನ ಅದು ಕಳ್ಕೊಳ್ಳುತ್ತೆ. ಅದಕ್ಕೆ ಸದಾ ಎಚ್ಚರದ ಸ್ಥಿತಿ, ಅಪ್ರಮಾದ ಅಥವಾ ಜಾಗೃತ ಸ್ಥಿತಿ ನಮ್ಮಲ್ಲಿ ಇರಬೇಕಾಗತ್ತೆ. ಅದೇ ಕಾನ್ಸ್ಟೆಂಟ್ ಅವೇರ್ನೆಸ್. ಒಂದು ಗಳಿಗೆಯೂ ಎಚ್ಚರ ತಪ್ಪದ ಅರಿವಿನಿಂದ ಇರುವಂತಹ ಒಂದು ಸ್ಥಿತಿ. ಹೇಗೆ ಹೇಗೆ ಅವೇರ್ನೆಸ್ ಇಂದ ಇರೋದು ಅಂದ್ರೆ, ಮನಸ್ಸು ಏನ್ ಮಾಡ್ತಿದೆ, ಯಾವ ಕಡೆಗೆ ಹರಿತಾ ಇದೆ, ಅದರಿಂದ ಅನ್ನುವಂತಹ ಎಲ್ಲ ಗಮನ ಕೂಡ ನಮ್ಗೆ ಇರ್ಬೇಕಾಗತ್ತೆ. ಅಂದ್ರೆ ಅರಿವು ಇರ್ಬೇಕಾಗತ್ತೆ. ಆ ಅರಿವು ನಮಗಿದ್ರೆ ಮನಸ್ಸು ಸುಮ್ಮನಾಗ್ಬಿಡುತ್ತೆ. ಯಾಕೆಂದ್ರೆ ಅದರ ಆಟ ಏನು ಅರಿವಿನ ಮುಂದೆ ನಡೆಯೋದಿಲ್ಲ, ಅದು ಮೌನವಾಗತ್ತೆ. ಅದೇ ಮನಸ್ಸು ಉನ್ನತ ಮನಸ್ಸಿಗೆ ನಮ್ಗೆ ದಾರಿ ಮಾಡಿಕೊಡುತ್ತೆ. ಉನ್ನತ ಮನಸ್ಸಿನಲ್ಲಿ ಚಂಚಲತೆ ಅನ್ನೋದು ಇಲ್ಲ, ಅಲ್ಲಿರುವುದು ಬರಿಯ ಆನಂದದ ಸ್ಥಿತಿ ಮಾತ್ರ. ಅಂತಹ ಒಂದು ಸ್ಥಿತಿಗೆ ನಾವು ತಲುಪಲಿಕ್ಕೆ ಸಾಧ್ಯ ಆಗತ್ತೆ. ಇನ್ನ ಮುಂದಿನ ಇನ್ನೊಂದು ಗಾಥೆಯನ್ನ ನೋಡೋಣ. ಯಾರ ಚಿತ್ತವು ಮೋಹದಿಂದ ಮುಕ್ತವೋ, ವೈರದಿಂದ ಮುಕ್ತವೋ, ಪಾಪ ಪುಣ್ಯಗಳನ್ನ ದಾಟಿ ನಿಂತಿದೆಯೋ ಅಂತಹ ಸದಾ ಜಾಗೃತನಾಗಿರುವವನಿಗೆ ಭಯವೆಂಬುದೇ ಇರುವುದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಯಾರ ಮನಸ್ಸು ಮೋಹ ಅಂದ್ರೆ ಎಲ್ಲದಕ್ಕೂ ಅಂಟುಕೊಳ್ಳುತ್ತಲ್ಲ, ಆ ಅಂಟುಕೊಳ್ಳುವ ಭಾವನೆಗೆ ಮೋಹ ಅಂತ ಕರಿತೇವೆ. ಅಂದ್ರೆ ನಾನು, ನನ್ನ ಮನೆಯವರು, ನನ್ನ ಮಕ್ಕಳು, ನನ್ನ ಗಂಡ ಅಥವಾ ನನ್ನ ಸ್ನೇಹಿತರು, ನನ್ನ ಇದು ಎಲ್ಲದಕ್ಕೂ ಕೂಡ ನಾವು ನನ್ನದು ಅಂತ ಹೇಳಿ ಅಂಟಾಕೊಳ್ತೀವಿ. ಅದನ್ನ ಬಂಧನ ಅಂತ ಕರಿತೀವಿ ನಾವು. ಮೋಹ ಅಂತ ಹೇಳೋದು ಅದನ್ನೇ. ಆ ಮೋಹದ ಸ್ಥಿತಿಯಿಂದ ಮುಕ್ತವಾಗುತ್ತೋ, ವೈರದ ಸ್ಥಿತಿಯಿಂದ ಮುಕ್ತವಾಗತ್ತೋ. ವೈರ ಅಂದ್ರೆ ಇಲ್ಲಿ ದ್ವೇಷ. ಯಾವಾಗ ನಾನು ನನ್ನದು ಅಂತ ಹೋಗ್ತೀವೋ ಅವಾಗ ಅದರಿಂದ ಕಳ್ಚ್ಕೊಳ್ತೀನಿ ಅಥವಾ ಅದನ್ನ ಯಾರು ಕಿತ್ಕೊಂಡ್ ಬಿಡ್ತಾರೆ ಅಂದಾಗ ನಮ್ಗೆ ದ್ವೇಷ ಶುರು ಆಗತ್ತೆ. ಹಾಗಾಗಿ ಮೋಹ, ದ್ವೇಷ, ಈ ಎರಡು, ರಾಗ ದ್ವೇಷ, ಇವೆರಡೂ ಕೂಡ ನಮ್ಮ ಮನಸ್ಸಿನ ಒಂದು ಒಳ್ಳೆಯತನ ಅಲ್ಲ. ಅದನ್ನ ಬಿಡಿಸ್ಕೋಬೇಕಾಗತ್ತೆ. ವೈರದಿಂದ ಮುಕ್ತವೋ, ಪಾಪ ಪುಣ್ಯಗಳನ್ನ ದಾಟಿ ನಿಂತಿದೆಯೋ. ಪಾಪ ಪುಣ್ಯ ಅಂತಂದ್ರೆ ಒಳ್ಳೆಯ ಕೆಲಸ ಮಾಡುವಂಥದ್ದು, ಕೆಟ್ಟ ಕೆಲಸ ಮಾಡುವಂಥದ್ದು. ಇದು ಒಳ್ಳೇದು ಅಂತ ಇದನ್ನ ಡಿವೈಡ್ ಮಾಡೋದು, ಅದು ಕೆಟ್ಟದು ಅಂತ ಹೇಳಿ ಅದನ್ನ ಡಿವೈಡ್ ಮಾಡುವಂಥದ್ದು, ಇದು ಹೋಗ್ಬೇಕು. ಮನಸ್ಸು ಸ್ವಚ್ಛವಾಗಿದ್ರೆ ಸದಾಕಾಲ ನಾವು ಒಳಿತನ್ನೇ ಮಾಡ್ತೀವಿ. ಎಲ್ಲ ಪ್ರಪಂಚದ ಎಲ್ಲ ಜನತೆಗೂ ಒಳಿತನ್ನೇ ಆಶಿಸ್ತೀವಿ. ಮನಸ್ಸು ಸರಿಯಾದ ರೀತಿಯಲ್ಲಿದ್ದಾಗ, ಉನ್ನತ ಮನಸ್ಸಿನಲ್ಲಿದ್ದಾಗ ಪ್ರಪಂಚದ ಒಳಿತೇ ನಮ್ಮ ಗುರಿಯಾಗಿರುತ್ತೆ, ಸೇವೆಯೇ ನಮ್ಮ ಗುರಿಯಾಗಿರುತ್ತೆ. ಹಾಗಾಗಿ ಪಾಪ ಪುಣ್ಯಗಳನ್ನ ದಾಟಿ ನಿಂತಿದೆಯೋ ಅಂದ್ರೆ ಆ ಮನಸ್ಸಿನ ಈ ದ್ವಂದ್ವ ಹೋಗ್ಬೇಕಾಗತ್ತೆ. ಅಂದ್ರೆ ಕೆಳ ಮನಸ್ಸಿನಿಂದ ಉನ್ನತ ಮನಸ್ಸಿಗೆ ನಮ್ಮ ಪ್ರಜ್ಞೆ ಮೇಲೆ ಇರ್ಬೇಕಾಗತ್ತೆ. ಹಾಗಾಗಿ ಪಾಪ ಪುಣ್ಯಗಳನ್ನ ದಾಟಿ ನಿಂತಿದೆಯೋ
ಅಂತಹ ಸದಾ ಜಾಗೃತನಾಗಿರುವವನಿಗೆ, ಅಂದ್ರೆ ಜಾಗೃತ ಅಂದ್ರೆ ಇಲ್ಲಿ ಎಚ್ಚರ ಸ್ಥಿತಿ, ಅರಿವಿನಿಂದ ಇರುವಂತಹ ಒಂದು ಸ್ಥಿತಿ, ಸದಾಕಾಲ ಎಚ್ಚೆತ್ತ ಸ್ಥಿತಿಯಲ್ಲಿರುವವನಿಗೆ ಭಯ ಅನ್ನೋದಿಲ್ಲ, ಅಂದ್ರೆ ಫಿಯರ್ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಭಯ ಯಾತಕ್ಕಾಗತ್ತೆ? ನನ್ನ ಹತ್ರ ಇರೋದು ಕಳೆದು ಹೋಗುತ್ತೆ ಅಂತ ಭಯ, ಅಥವಾ ನನ್ನ ಶರೀರ ಇಲ್ಲದೆ ಹೋಗುತ್ತೆ ಅಂತ ಭಯ, ಯಾವುದೋ ಅನ್ನೋದು ನನ್ನ ಹತ್ರ ಇರೋದೆಲ್ಲ ಹೋಗ್ಬಿಡುತ್ತೆ ಅನ್ನುವ ಭಯ. ಆದ್ರೆ ಯಾವಾಗ ಇವೆಲ್ಲ ಅರ್ಥ ಆಗುತ್ತೋ, ಎಲ್ಲವನ್ನ ದಾಟಿ ಮನಸ್ಸು ನಿಲ್ಲುತ್ತೋ, ಉನ್ನತ ಮನಸ್ಸಿನ ಕಡೆಗೆ ಹೋಗುತ್ತೋ, ಆವಾಗ ಯಾವುದು ಭಯ ಇರೋದಿಲ್ಲ. ಯಾಕೆಂದ್ರೆ ಏನನ್ನ ಕಳ್ಕೊಳ್ತೀವಿ? ಏನೂ ಇಲ್ಲ. ಎಲ್ಲವೂ ಕೂಡ ಏನಿದೆಯೋ ಅದೆಲ್ಲವೂ ಕೂಡ ಹೇಗಿದೆಯೋ ಹಾಗಿರತ್ತೆ, ಏನಾಗಬೇಕೋ ಅದಾಗತ್ತೆ ಎನ್ನುವ ಒಂದು ದೃಢತೆ ನಮ್ಗೆ ಬಂದ್ಬಿಟ್ಟಿರತ್ತೆ. ಹಾಗಾಗಿ ಭಯ ಅನ್ನೋದು ಸಂಪೂರ್ಣವಾಗಿ ನಾಶ ಆಗಿರುತ್ತೆ ಅಂತ ಹೇಳಿ ಭಗವಾನ್ ಬುದ್ಧರು ಹೇಳ್ತಾರೆ. ಈ ಗಾಥೆಯನ್ನ ಹೇಳಲಿಕ್ಕೆ ಒಂದು ಹಿನ್ನೆಲೆ ಇದೆ. ಏನು ಅಂತ ಹೇಳಿದ್ರೆ, ಒಬ್ಬ ರೈತ ಇರ್ತಾನೆ. ಅವನು ಒಂದು ಭಿಕ್ಷು ಸಂಘಕ್ಕೆ ಸೇರ್ಕೊಳ್ತಾನೆ. ಅವನು ಯಾತಕ್ ಸೇರ್ಕೊಳ್ತಾನೆ ಅಲ್ಲಿ ಅಂತಂದ್ರೆ, ನಾನು ಆರಾಮಾಗಿರ್ಬೋದು. ನಾನ್ ಮತ್ತೆ ಉತ್ತು, ಬಿತ್ತು, ಮಳೆ ಗೆ ಕಾಯ್ಕೊಂಡು ಬೆಳೆ ಬೆಳೀತೋ ಇಲ್ವೋ ನೋಡ್ಬೇಕಾಗಿಲ್ಲ. ಮತ್ತೆ ಸಂಸಾರ ಸಾಗಿಸ್ಬೇಕಾಗಿಲ್ಲ. ಅದೆಲ್ಲ ಕಷ್ಟ ಸುಖಗಳೆಲ್ಲ ಇದ್ದೇ ಇರುತ್ತೆ. ಸಂಸಾರ ಅಂದ್ಮೇಲೆ ಎಲ್ಲ ಜವಾಬ್ದಾರಿ ಇರುತ್ತೆ. ಅದು ಬೇಡ ನನಗೆ ಅಂತ ಹೇಳಿ ಆರಾಮಾಗಿರ್ಬೋದು. ಬರೀ ಊಟ ಮಾಡ್ಕೊಂಡು ಎಲ್ಲೋ ಒಂದ್ ಕಡೆ ಮೂಗ್ ಮುಚ್ಕೊಂಡು ಕೂತ್ರೆ ಆಯ್ತು ಅಂತ ಹೇಳಿ ಅವನು ಅನ್ಕೊಂಡ್ಬಿಟ್ಟು ಇದನ್ನ ಸಂಘಕ್ಕೆ ಸೇರ್ಕೊಂಡ್ಬಿಡ್ತಾನೆ. ಸಂಘದಲ್ಲಿ ಏನು ಕೆಲಸ ಮಾಡಕ್ಕೆ ಬೇಕಾಗಿಲ್ಲ, ಜವಾಬ್ದಾರಿ ಇಲ್ಲ, ಊಟ ಮಾತ್ರ ಟೈಮಿಗೆ ಸರಿಯಾಗಿ ಸಿಗ್ಬಿಡುತ್ತೆ ಅಂತ ಹೇಳಿ ಭಿಕ್ಷೆ ಬೇಡಿ ಊಟ ಮಾಡ್ಬಿಟ್ರೆ ಆಗೋಯ್ತು ಅಂತ ಹೇಳಿ ಅಂದ್ಕೊಂಡ್ಬಿಟ್ಟು ಅವನೇನ್ ಮಾಡ್ತಾನೆ, ಸೇರ್ಕೊಂಡ್ಬಿಡ್ತಾನೆ. ಆದ್ರೆ ಸಂಘದಲ್ಲಿ ಬರೀ ಅಷ್ಟೇ ಇರಲ್ಲ. ಒಂದು ಕಟ್ಟುಪಾಡಿನ ಜೀವನ ನಡೆಸ್ಬೇಕಾಗತ್ತೆ. ಸಂಘ ಅಂದ್ರೆ ಬೆಳಗ್ಗೆ ಇಷ್ಟೊತ್ತಿಗೆ ಏಳಬೇಕು, ಇಷ್ಟು ಹೊತ್ತಿಗೆ ಇಂತಿಂಥ ಕೆಲಸಗಳನ್ನ ಮಾಡಬೇಕು, ಆಮೇಲೆ ಇಷ್ಟೊತ್ತು ಧ್ಯಾನ ಮಾಡಬೇಕು, ಆಮೇಲೆ ಒಂದು 5 ಮನೆ ಆ ಥರ ಭಿಕ್ಷೆ ಬೇಡಿ ಅದನ್ನ ಮಾತ್ರ ಊಟ ಮಾಡಬೇಕು, ಮತ್ತೆ ಉಳಿದ ಕಾಲವೆಲ್ಲ ಕೆಲಸ ಆದ ನಂತರ ಉಳಿದ ಕಾಲವೆಲ್ಲವೂ ಕೂಡ ಧ್ಯಾನದಲ್ಲಿರಬೇಕಾಗತ್ತೆ. ಹೀಗೆ ಒಂದು ಕಟ್ಟುಪಾಡು ಅಂತ ಇರುತ್ತೆ, ನಿಯಮಗಳಿರತ್ತೆ. ಭಿಕ್ಕುಗಳಿಗೆ ನಿಯಮಗಳಿದೆ. ಆ ನಿಯಮಗಳು ಇದ್ದಾಗ ಅದು ಕಟ್ಟುಪಾಡಿನ ಜೀವನ. ಇವನು ಅನ್ಕೊಂಡಿದ್ದೇನು, ಬಹಳ ಆರಾಮಾಗಿರ್ಬೋದು, ಜವಾಬ್ದಾರಿನೇ ಬೇಕಾಗಿಲ್ಲ ನಂಗೆ, ಆ ಜವಾಬ್ದಾರಿಯಿಂದ ತಪ್ಪಿಸ್ಕೊಂಡು ನಾನು ಇರ್ಬೋದು ಅಂತ ಹೇಳಿ ಅನ್ಕೊಂಡಿರ್ತಾನಲ್ಲ, ಈ ಕಟ್ಟುಪಾಡಿನ ಜೀವನ ಅವನಿಗೆ ನಡೆಸ್ಬೇಕಾಗತ್ತೆ. ಈ ಕಟ್ಟುಪಾಡಿನ ಜೀವನ ಅವನಿಗೆ ಹಿಡ್ಸಲ್ಲ. ಅವನೇನ್ ಮಾಡ್ತಾನೆ, ಯೋ ಆಗಲ್ಲ ನನ್ನ ಕೈಲಿ ಅಂತ ಹೇಳಿ ಬಿಟ್ಟು ಮನೆಗೆ ಹೋಗ್ತಾನೆ. ಮನೆಗೆ ಹೋದ್ರೆ ಅಲ್ಲಿ ದುಡಿಬೇಕು, ಮನೆ ಜವಾಬ್ದಾರಿ ಎಲ್ಲ ವಹಿಸ್ಕೋಬೇಕು. ಅವಾಗ ಏನಾಗುತ್ತೆ, ಛೇ ಇದಕ್ಕಿಂತ ಅದೇ ವಾಸಿ ಅಂತ ಹೇಳಿ ಮತ್ತೆ ಬಂದು ಭಿಕ್ಷು ಆಗ್ತಾನೆ. ಒಂದಷ್ಟು ದಿವಸ ಇರ್ತಾನೆ, ಮತ್ತೆ ಬೇಜಾರಾಗುತ್ತೆ, ಇಲ್ಲಿಂದ ಮತ್ತೆ ಸಂಸಾರಕ್ಕೆ ಹೋಗ್ತಾನೆ. ಹೀಗೆ ಎಷ್ಟು ಸಲ ಮಾಡ್ತಾನೆ ಅವನು ಅಂತ ಹೇಳಿದ್ರೆ, 5 ಸಲ ಮಾಡ್ತಾನೆ. 5 ಸಲ ಸನ್ಯಾಸಿ ಜೀವನವನ್ನ ಬಿಟ್ಟು ಮತ್ತೆ ಸಂಸಾರಸ್ಥನಾಗೋದು, ಮತ್ತೆ ವಾಪಸ್ಸು ಸನ್ಯಾಸಿ ಆಗೋದು. ಹೀಗೆ 5 ಸರ್ತಿ ಹೋಗಿ ಆಚೆ ಕಡೆಗೆ ಹೋಗಿ 6ನೇ ಸರ್ತಿ ಬಂದು ಸೇರ್ಕೊಂತಾನೆ. ಮತ್ತೆ ಬಂದು ಭಿಕ್ಷು ಆಗ್ತಾನೆ. ಆವಾಗ ಸೇರೋದಿಕ್ಕೆ ಬಂದಾಗ ಅವಾಗ ಏನಾಗತ್ತೆ, ಇಲ್ಲಿ ಭಿಕ್ಕುಗಳೆಲ್ಲ ದೊಡ್ಡ ಭಿಕ್ಕುಗಳು ಅವನಿಗೆ ಗಲಾಟೆ ಮಾಡ್ತಾರೆ. ನೀನು ಹೋಗೋದು ಬರೋದು ಮಾಡ್ತೀಯ, ನೀನು ಬೇಕಾಗಿಲ್ಲ ಅಂತ. ಇವನು 6ನೇ ಸಲ ಬರೋದಕ್ಕೆ ಮುಂಚೆ ಏನಾಗಿರುತ್ತೆ ಅಂತ ಹೇಳಿದ್ರೆ, ಆ ರೈತನ ಹೆಂಡತಿ ಗರ್ಭಿಣಿಯಾಗಿರ್ತಾಳೆ. ಅವಳು ಅದು ಆ ಗರ್ಭ ಹೊತ್ತಿರೋದ್ರಿಂದ ತುಂಬಾ ಕಷ್ಟ ಪಡ್ತಾ ಇರ್ತಾಳೆ. ಅದನ್ನ ನೋಡಿ ಇವನಿಗೆ ತುಂಬಾ ಸಂಕಟ ಆಗ್ಬಿಡುತ್ತೆ. ಏಕೆಂದ್ರೆ ಅಷ್ಟೊತ್ತಿಗಾಗ್ಲೇ ಇವನು 5-6 ಸರ್ತಿ ಬಂದು ಇಲ್ಲಿದ್ದು ಈ ಬೋಧೆಯನ್ನ ತಿಳ್ಕೊಂಡು ಸ್ವಲ್ಪನಾದ್ರೂ ಧ್ಯಾನ ಮಾಡಿ ಮತ್ತೆ ವಾಪಸ್ ಹೋಗಿ ಮತ್ತೆ ಇದೇ ಮಾಡ್ತಿರ್ತಾನಲ್ವಾ. ಆದ್ರೆ ಅವನಿಗೆ ಯಾಕೋ ತುಂಬಾ ಬೇಜಾರಾಗತ್ತೆ. ಅಯ್ಯೋ ಎಷ್ಟು ಕಷ್ಟ ಪಡ್ತಾಳೆ ಪಾಪ, ಈ ರೀತಿ ತೊಂದರೆ ಆಗ್ಬಿಟ್ಟಿದೆಯಲ್ಲ ಅವಳಿಗೆ ಅಂತ ಹೇಳಿ ಅವನಿಗೆ ಒದ್ದಾಟ ಆಗತ್ತೆ. ಆವಾಗ ಈ ಪ್ರಾಪಂಚಿಕ ಜೀವನ ನಡೆಸಿದ್ರಿಂದ ತಾನೇ ಈ ತರ ಅವಳು ಗರ್ಭಿಣಿ ಆಗಿದ್ದು, ಅವಳು ಇಷ್ಟೆಲ್ಲ ಕಷ್ಟ ಪಡ್ತಾ ಇರೋದು ಅಂತ ಅವನಿಗೆ ಪ್ರಾಪಂಚಿಕ ಜೀವನದ ಮೇಲೆ ಈ ಸರ್ತಿ ನಿಜವಾಗಿಯೂ ಜಿಗುಪ್ಸೆ ಬಂದಿರುತ್ತೆ. ನಿಜವಾಗೂ ಜಿಗುಪ್ಸೆ ಬರುತ್ತೆ. ಮತ್ತೆ 6ನೇ ಸಲ ಬಂದು ಸಂಘಕ್ಕೆ ಸೇರೋದಕ್ಕೆ ಬರ್ತಾನೆ. ಆವಾಗ ಏನಾಗುತ್ತೆ, ಭಿಕ್ಕುಗಳು ಬೇಡ ಅಂತ ಹೇಳ್ತಾರೆ. ಆದ್ರೆ ಅವನು ಬುದ್ಧರು ನೋಡಿ ಅವನಿಗೆ ಬೋಧೆಯನ್ನ ಕೊಡ್ತಾರೆ. ಅವನು ಧ್ಯಾನ ಮಾಡಿ ಸಾಧನೆ ಮಾಡ್ದ ಕೊನೆಗೆ ಅವನು ಬಹಳ ಮುಂದುವರೆದು ಶ್ರೋತಾಪನ್ನ ಆದ. ಆದರೆ ಅವನನ್ನ ನೋಡಿ ಕೆಲವು ಭಿಕ್ಷುಗಳಿಗೆ ಸಹಿಸಲ್ಲ. ಯಾಕೆಂದ್ರೆ 5 ಸರ್ತಿ ಅವನು ಹೊರಗಡೆ ಹೋಗಿ 6ನೇ ಸರ್ತಿ ಬಂದಿರ್ತಾನೆ. ಅವನ ಧರ್ಮ ದೀಕ್ಷೆಯನ್ನ ಹಿಂದಕ್ಕೆ ತಗೋಬೇಕು. ಅವನಿಗೆ ಮತ್ತೆ ಧರ್ಮದೀಕ್ಷೆ ಕೊಡಬೇಡಿ ನೀವು. ಯಾಕೆ ಅಂದ್ರೆ ಅವನು ಆಗ್ಲೇ 5 ಸರ್ತಿ ಹೋಗಿದ್ದಾನೆ, ಈ ಸರ್ತಿನೂ ಮತ್ತೆ ಅವನು ಓಡಿ ಹೋಗ್ತಾನೆ. ನೀವು ಅದನ್ನ ಹಿಂದಕ್ಕೆ ತಗೊಳ್ಳಿ, ಅವನ್ನ ಸೇರಿಸೋದು ಬೇಡ ಅಂತ ಹೇಳಿ ಅನೇಕ ಭಿಕ್ಕುಗಳು ಹೋಗಿ ಭಗವಾನ್ ಬುದ್ಧರನ್ನ ಕೇಳ್ತಾರೆ.
ಆವಾಗ ಆ ರೈತ ಅಷ್ಟು ಹೊತ್ತಿಗೆ ಧ್ಯಾನದಲ್ಲಿ ಬಹಳ ಮುಂದೆ ಹೋಗಿರ್ತಾನೆ. ಅವನು ಮುಂದಕ್ಕೆ ಹೋಗಿದ್ದನ್ನ ಆವಾಗ ಭಗವಾನ್ ಬುದ್ಧರು ಖಚಿತಪಡಿಸ್ತಾರೆ. ಇಲ್ಲ, ಅವನು ಈ ಸರ್ತಿ ನಿಜಕ್ಕೂ ಹೋಗಿ ಬಂದು ಮಾಡಿದ್ದ ನಿಜ. ಆದ್ರೆ ಈ ಸಲ ಅವನು ಹಾಗಲ್ಲ, ಬಹಳ ಮುಂದಕ್ಕೆ ಹೋಗಿದ್ದಾನೆ ಅಂತ ಹೇಳಿ ಒಬ್ಬ ಸಾಧಕ ನಿರ್ವಾಣ ಪಡೆಯುವ ಮುನ್ನ ಇರುವಂತಹ ಮಾನಸಿಕ ಸ್ಥಿತಿ ಮತ್ತು ನಿರ್ವಾಣದ ನಂತರದ ಮನಸ್ಥಿತಿಯನ್ನ ಕುರಿತು ಈ ಒಂದು ಶ್ಲೋಕವನ್ನ ಭಗವಾನ್ ಬುದ್ಧರು ಹೇಳ್ತಾರೆ. ಅಂದ್ರೆ ಯಾರ ಚಿತ್ತ ಮೋಹದಿಂದ ಮುಕ್ತವೋ, ವೈರದಿಂದ ಮುಕ್ತವೋ, ಪಾಪ ಪುಣ್ಯಗಳನ್ನ ದಾಟಿ ನಿಂತಿದೆಯೋ ಅಂತಹ ಸದಾ ಜಾಗೃತನಾಗಿರುವವನಿಗೆ ಭಯ ಅನ್ನೋದು ಇಲ್ಲ ಅಂತ ಹೇಳ್ತಾರೆ. ಇವನಿಗಾಗ್ಲೇ ಈ ಎಲ್ಲವನ್ನ ಮುಟ್ಟಿದ್ದಾನೆ. ಅಂದ್ರೆ ಚಿತ್ತದ ಮೋಹದಿಂದ ಅವನ ಚಿತ್ತ ಮುಕ್ತ ಆಗ್ಬಿಟ್ಟಿದೆ, ಪಾಪ ಪುಣ್ಯಗಳನ್ನ ದಾಟ್ಬಿಟ್ಟಿದ್ದಾನೆ ಅವನು. ಇವನು ಸದಾ ಜಾಗೃತನಾಗೂ ಇದ್ದಾನೆ ಅವನು. ಅದರಿಂದ ಅವನಿಗೆ ಭಯ ಅನ್ನೋದಿಲ್ಲ. ಈಗಾಗ್ಲೇ ಅವನು ಬಹಳ ಮುಂದುವರೆದಿದ್ದಾನೆ ಅಂತ ಹೇಳಿ ನಿರ್ವಾಣವನ್ನ ಪಡೆಯೋದಿಕ್ಕೆ ಮುಂಚೆ ಬರಿಯ ಓಲಾಡ್ತಾ ಇರುತ್ತೆ ಮನಸ್ಸು. ಹೌದು, ಸಂಸಾರನೇ ಸರಿ, ಅದೇ ಸರಿ, ಅಥವಾ ಇದೇ ಸರಿ, ಹೀಗೆ ಆ ಓಲಾಟ ಇರುತ್ತೆ, ಬೇಕು ಬೇಡಗಳಿರುತ್ತೆ, ದ್ವಂದ್ವಗಳಿರುತ್ತೆ, ಪಾಪ ಪುಣ್ಯಗಳ ಕಡೆಗೆ ಗಮನ ಇರುತ್ತೆ. ಆದ್ರೆ ಒಂದು ಸರ್ತಿ ನಿರ್ವಾಣದ ಹತ್ತಿರಕ್ಕೆ ಹೋಗ್ತಾ ಹೋಗ್ತಾ ಏನಾಗತ್ತೆ ಅಂದ್ರೆ ಮಾನವನ ಮನಸ್ಥಿತಿ ಇವೆಲ್ಲವನ್ನ ದಾಟುತ್ತೆ. ಅಂದ್ರೆ ಪಾಪ ಪುಣ್ಯಗಳನ್ನ ದಾಟತ್ತೆ, ಮತ್ತೆ ಚಿತ್ತದ ಚಂಚಲತೆ ನಿಂತು ಹೋಗುತ್ತೆ, ಅವನ ಮನಸ್ಸು ಮೌನವಾಗತ್ತೆ, ಸೂಕ್ಷ್ಮವಾಗತ್ತೆ, ಧ್ಯಾನಕ್ಕೆ ಸಹಕಾರಿಯಾದಂತಹ ಮನಸ್ಸಾಗತ್ತೆ. ಅದರಿಂದ ಇಂತಹ ವ್ಯಕ್ತಿ ಈ ಮನಸ್ಸಿನ ಸ್ಥಿತಿಯನ್ನ ಪಡ್ಕೊಳ್ತಾನೆ. ಅದರಿಂದ ನಿರ್ವಾಣದ ಹತ್ರ ಯಾರಾದ್ರೂ ಇದ್ದಾರೆ ಅನ್ನೋದು ಹೇಗೆ ಗೊತ್ತಾಗತ್ತೆ ಅಂದ್ರೆ ಅವರ ಮನಸ್ಸು ಆಸೆಯ ಕಡೆಗೆ ವಾಲೋದಿಲ್ಲ, ಪಾಪ ಪುಣ್ಯಗಳನ್ನ ಲೆಕ್ಕ ಹಾಕೋದಿಲ್ಲ, ಜನತೆಗೆ ಸದಾಕಾಲ ಒಳಿತನ್ನೇ ಮಾಡ್ತಾ ಸದಾಕಾಲ ಅರಿವಿನ ಸ್ಥಿತಿಯಲ್ಲಿ ಅವರು ಇರ್ತಾರೆ ಅನ್ನುವಂತಹ ಮಾತನ್ನ ಭಗವಾನ್ ಬುದ್ಧರು ಹೇಳಲಿಕ್ಕೋಸ್ಕರವಾಗಿ ಈ ಒಂದು ಗಾಥೆಯನ್ನ ಹೇಳ್ತಾರೆ. ಯಾರ ಮನಸ್ಸಿನಲ್ಲಿ ನಾನು ನನ್ನದು ಎನ್ನುವಂತಹ ಮೋಹ ಮಮಕಾರಗಳು ಇರೋದಿಲ್ವೋ, ರಾಗದ್ವೇಷಗಳಿಂದ ಅವರು ಮುಕ್ತರೋ ಅಂಥವರ ಕೆಲಸಗಳು ಕೂಡ ಕರ್ಮ ಬಂಧನದಿಂದ ಮುಕ್ತರು ಅಂತ ಹೇಳಿ ಮುಕ್ತರಾಗಿರ್ತಾರೆ. ಅವರನ್ನ ಕರ್ಮ ಬಂಧಿಸೋದಿಲ್ಲ ಅನ್ನುವಂತಹ ಮಾತನ್ನ ಭಗವಾನ್ ಬುದ್ಧರು ಹೇಳ್ತಾರೆ. ಅಂದ್ರೆ ಅವನು ಎಲ್ಲವನ್ನ ಮೀರಿ ನಿಂತಿದ್ದಾನೆ ಅಂತ. ಕರ್ಮ ಬರೋದೆಲ್ಲವೂ ಕೂಡ ಕೆಳ ಮನಸ್ಸು ಅಲ್ಲಿಂದ ಕೆಳಗಡೆ ಇರುವಂತಹದ್ದಕ್ಕೆ ಮಾತ್ರವೇ ಹೊರತು ಮೇಲಕ್ಕೆ ಮೇಲಿಂದಲ್ಲ. ಅಂದ್ರೆ ನಿರ್ವಾಣಕ್ಕೆ ಹೋದಾಗ ಮೇಲಕ್ಕೆ ಏರಿ ಅವರು ಬುದ್ಧಿ ಪ್ರಜ್ಞೆಗೆ ಬರ್ತಾರೆ. ಹಾಗಾಗಿ ಅವರು ಆ ಹಂತಕ್ಕೆ ಬಂದಾಗ, ಅಂದ್ರೆ ಇನ್ನೇನು ನಿರ್ವಾಣ ಹತ್ರ ಇದೆ ಅನ್ನುವಂತಹ ಹಂತಕ್ಕೆ ಅವರು ಬಂದಾಗ ಕಾರ್ಯಕಾರಣ ಸಂಬಂಧವನ್ನ ಅರ್ಥ ಮಾಡ್ಕೊಂಡಿರ್ತಾರೆ. ಅಂದ್ರೆ ಯಾವ ಕಾರ್ಯವನ್ನ ಮಾಡಿದರೆ ಯಾವ ಕಾರಣದಿಂದ ಕರ್ಮ ಬಂಧನ ಸಿಗತ್ತೆ ಅನ್ನೋದು ಅವ್ರಿಗೆ ಅರ್ಥ ಆಗಿರುತ್ತೆ. ಅದರಿಂದ ಅದನ್ನ ಅರ್ಥ ಮಾಡ್ಕೊಂಡಿರೋದ್ರಿಂದ ಆ ಎಲ್ಲ ಕರ್ಮ ಬಂಧನದಿಂದ ಅವರು ಮುಕ್ತರಾಗಿರ್ತಾರೆ. ಹಾಗೆಯೇ ಸದಾ ಕಾಲ ಎಚ್ಚರದ ಸ್ಥಿತಿಯಲ್ಲಿ ಇರ್ತಾರೆ ಅನ್ನೋದನ್ನ ಹೇಳ್ತಾ, ಆವಾಗ ಭಯ ಅನ್ನೋದು ಇರೋದಿಲ್ಲ ಅಂತ, ನಿರ್ಭಯತೆಯಿಂದ ಇರ್ತಾರೆ ಅಂತ ಹೇಳ್ತಾ, ಸದಾಕಾಲ ಅಂತಹ ವ್ಯಕ್ತಿಯಲ್ಲಿ, ಅಂದ್ರೆ ಯಾರು ನಿರ್ವಾಣದ ಹತ್ತಿರಕ್ಕೆ ಅಂದ್ರೆ ಆ ಸಾಧನೆಯಲ್ಲಿ ಬಹಳ ಮುಂದುವರೆದಿದ್ದಾರೋ ಅವರ ಹತ್ತಿರ 5 ಗುಣಗಳಿರುತ್ತೆ ಅಂತ ಬುದ್ಧರೇ ಹೇಳ್ತಾರೆ. ಅವ್ರು ಹೇಳ್ತಾರೆ ಯಾವ ಗುಣಗಳದು ಅಂತ ಹೇಳಿದ್ರೆ, ಮೊದಲನೇದಾಗಿ ಅವರಲ್ಲಿ ಶ್ರದ್ಧೆ ಇರುತ್ತೆ. ಬಹಳ ಶ್ರದ್ಧೆ, ಅವ್ರಿಗೆ ಗುರಿ ಗೊತ್ತಿರೋದ್ರಿಂದ ಅತ್ಯಂತ ಶ್ರದ್ಧೆಯಿಂದ ತಮ್ಮ ಗುರಿಯಲ್ಲಿ ಮುಂದುವರಿಯುವಂತಹ ಒಂದು ಸ್ಥಿತಿಯಲ್ಲಿ ಇರ್ತಾರೆ. ಅಂದ್ರೆ ಶ್ರದ್ಧೆ ಅನ್ನೋದು ಅವರ ಗುಣ ಆಗಿರತ್ತೆ. ಆಮೇಲೆ ವೀರ್ಯ. ವೀರ್ಯ ಅಂದ್ರೆ ಏನೇ ಆಗ್ಲಿ ನಾನು ಮುಂದುವರಿತೀನಿ ಅನ್ನುವಂತಹ ಒಂದು ಸ್ಥೈರ್ಯ, ಆ ಗುಣ ಕೂಡ ಅವರಲ್ಲಿ ಇರತ್ತೆ. ಮೂರನೆಯದಾಗಿ ಇನ್ನೊಂದು ಗುಣ ಏನಿರುತ್ತೆ ಅವರಲ್ಲಿ ಅಂದ್ರೆ ಸದಾ ಕಾಲ ಎಚ್ಚರದ ಸ್ಥಿತಿಯಲ್ಲಿ ಅವ್ರು ಇರ್ತಾರೆ. ಅಂದ್ರೆ ಅವೇರ್ನೆಸ್ ಇಂದಾನೇ ಇರ್ತಾರೆ, ಅರಿವಿನ ಸ್ಥಿತಿಯಲ್ಲಿಯೇ ಇರ್ತಾರೆ. ಅದನ್ನ ಭಗವಾನ್ ಬುದ್ಧರು ಅಪ್ರಮಾದ ಅಂತ ಹೇಳಿ ಕರೀತಾರೆ. ಅಪ್ರಮಾದ ಸ್ಥಿತಿಯಲ್ಲಿಯೇ ಅವರು ಇರ್ತಾರೆ ಅಂತ ಹೇಳ್ತಾರೆ. ಇನ್ನು ನಾಲ್ಕನೇ ಗುಣ ಏನು ಇರುತ್ತೆ ಅವರಲ್ಲಿ ಅಂದ್ರೆ ಸಮಾಧಿ. ಸಮಾಧಿ ಅಂದ್ರೆ ಧೀ ಅಂದ್ರೆ ಮನಸ್ಸು, ಅದು ಸಮವಾದಂತಹ ಬುದ್ಧಿ, ಅಂದ್ರೆ ಆ ಸ್ಥಿತಿಯಲ್ಲಿ ಇರ್ತಾರೆ. ಅಂದ್ರೆ ಮನಸ್ಸು, ಉನ್ನತ ಮನಸ್ಸು ಬುದ್ಧಿ ಪ್ರಜ್ಞೆಗೆ ತಲುಪಿದೆ ಅಂತ ಅರ್ಥ. ಸಮಾಧಿ, ಸಮವಾದಂತಹ ಬುದ್ಧಿಶಕ್ತಿ ಅನ್ನೋದು ಇರುತ್ತೆ ಅಂತ. ಐದನೆಯದಾಗಿ ಅಂತಹ ವ್ಯಕ್ತಿಯಲ್ಲಿ ಜ್ಞಾನ ತುಂಬಿರುತ್ತೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಬುದ್ಧಿ ಪ್ರಜ್ಞೆಯೇ ಜ್ಞಾನದ ಜಾಗ ಅಲ್ವಾ. ಹಾಗಾಗಿ ಜ್ಞಾನ ಅನ್ನೋದು ತುಂಬಿರುತ್ತೆ. ಈ 5 ಕೂಡ ಅಂದ್ರೆ ಶ್ರದ್ಧೆ, ವೀರ್ಯ, ಎಚ್ಚರದ ಸ್ಥಿತಿ ಅಥವಾ ಅಪ್ರಮಾದ, ಸಮಾಧಿ ಮತ್ತು ಜ್ಞಾನ, ಇವಿಷ್ಟು ಕೂಡ ಇಂತಹ ಒಬ್ಬ ವ್ಯಕ್ತಿಯಲ್ಲಿ ಇರುತ್ತೆ. ಅವನು ಹತ್ರದಲ್ಲಿದ್ದಾನೆ ನಿರ್ವಾಣಕ್ಕೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ಬಹುದು. ಯಾರಲ್ಲಿ ಈ ಎಲ್ಲ ಗುಣಗಳಿದೆಯೋ
ಅವರೆಲ್ಲರೂ ಕೂಡ ನಿರ್ವಾಣಕ್ಕೆ ಹತ್ತಿರದಲ್ಲಿದ್ದಾರೆ ಅಥವಾ ಅಧ್ಯಾತ್ಮದಲ್ಲಿ ತುಂಬಾ ಮುಂದುವರೆದಿದ್ದಾರೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಇನ್ನು ಮುಂದಿನ ಒಂದು ಗಾಥೆಯನ್ನ ನೋಡೋಣ. ವೈರಿಯು ವೈರಿಗೆ ಮಾಡುವ ಹಾನಿಗಿಂತ ದ್ವೇಷಿಸಿದವನಿಗೆ ಮಾಡುವ ಹಾನಿಗಿಂತ ಕೆಟ್ಟ ದಾರಿಯಲ್ಲಿ ನಿರ್ದೇಶಿತವಾದ ಮನಸ್ಸಿನಿಂದ ಆತನಿಗೆ ಹೆಚ್ಚಿನ ಹಾನಿಯಾಗುತ್ತದೆ ಅಂತ ಹೇಳ್ತಾರೆ. ಅಂದ್ರೆ ಒಬ್ಬ ವೈರಿ ಇನ್ನೊಬ್ಬ ವೈರಿಗೆ ಏನೇನ್ ತೊಂದರೆ ಬೇಕಾದ್ರೂ ಮಾಡ್ಬೋದು, ಅವನ್ನ ಕೊಲ್ಬಹುದು, ಚಿತ್ರಹಿಂಸೆ ಕೊಡ್ಬೋದು, ಅವನ್ನೆಲ್ಲ ಕಿತ್ಕೋಬಹುದು, ಏನ್ ಬೇಕಾದ್ರೂ ಮಾಡ್ಬೋದು. ಅದಕ್ಕಿಂತ ಮತ್ತೆ ದ್ವೇಷಿಸಿದವನು ಇನ್ನೊಬ್ಬ ದ್ವೇಷದವನ್ಗೆ ಏನೇನ್ ಮಾಡಬಹುದೋ, ಏನೇನ್ ತೊಂದರೆ ಕೊಡ್ಬಹುದೋ ಅದಕ್ಕಿಂತ ಕೂಡ ಕೆಟ್ಟ ದಾರಿಯಲ್ಲಿ ನಿರ್ದೇಶನ ಹೊಂದಿದಂತಹ ನಮ್ಮ ಮನಸ್ಸು, ಅಂದ್ರೆ ಕೆಟ್ಟ ದಾರಿಗೆ ಹೋದಂತಹ, ಅಡ್ಡ ದಾರಿ ಹಿಡಿದಂತಹ ನಮ್ಮ ಮನಸ್ಸಿನಿಂದ ಹೆಚ್ಚಿನ ಹಾನಿಯಾಗತ್ತೆ ಅಂತ ಹೇಳಿ ಭಗವಾನ್ ಬುದ್ಧರು ಹೇಳ್ತಾರೆ. ಯಾತಕ್ಕೆ ಈ ಮಾತನ್ನ ಹೇಳಿದ್ರು ಅಂದ್ರೆ, ಒಬ್ಬ ವೈರಿಗಿಂತ ಒಬ್ಬ ದ್ವೇಷಿಸಿದವನಿಗಿಂತ ಹೆಚ್ಚಿನ ಹಾನಿಯನ್ನ ನಮ್ಮ ಮನಸ್ಸೇ ನಮಗುಂಟು ಮಾಡುತ್ತೆ ಅನ್ನುವ ಮಾತನ್ನ ಹೇಳ್ತಾರಲ್ಲ, ಯಾಕೆ ಅಂತ ನೋಡೋಣ. ಒಬ್ಬ ಶ್ರೀಮಂತ ಗೊಲ್ಲರವನು ಭಗವಾನ್ರನ್ನ ಆಧರಿಸಿ ಸತ್ಕಾರ ಮಾಡ್ತಾನೆ. ಅವರು ಭಿಕ್ಷಕ್ಕೆ ಬಂದಾಗ ಅವ್ರನ್ನ ಕರೆದು ಆದರದಿಂದ ಅವ್ರಿಗೆ ಒಂದು ಸತ್ಕಾರವನ್ನ ಮಾಡ್ತಾರೆ. ಭಗವಾನ್ ಬುದ್ಧರು ಆ ಊರಿಂದ ಬೇರೆ ಊರಿಗೆ ಹೊರಡ್ತಾರೆ. ಅವಾಗ ಗೊಲ್ಲರವನ್ ಏನ್ ಮಾಡ್ತಾನೆ, ಬಹಳ ದೂರದವರೆಗೆ ಭಗವಾನ್ ಬುದ್ಧರನ್ನ ಹಿಂಬಾಲಿಸಿ ಬರ್ತಾನೆ. ಅಂದ್ರೆ ಯಾರಾದ್ರೂ ನೆಂಟ್ರು ನಮ್ಮ ಮನೆಗೆ ಬಂದ್ರೆ ನಾವು ಬಾಗ್ಲಿನವರೆಗೂ, ಗೇಟಿಂದ ಆಚೆವರೆಗೂ ಹೋಗಿ ಬೀಳ್ಕೊಡ್ತೀವಲ್ವಾ, ಆ ರೀತಿಯಾಗಿ ಈ ಗೊಲ್ಲರವನು ಆ ಹಳ್ಳಿನಲ್ಲಿ ಅವರನ್ನ ಆದರದಿಂದ ನೋಡಿ ಇಟ್ಕೊಂಡು ಆಮೇಲೆ ಬೇರೆ ಹಳ್ಳಿಗೆ ಹೊರಟಾಗ ಅಲ್ಲಿವರೆಗೂ ಕೂಡ ಬರ್ತಾನ ಅವನು. ಅಲ್ಲಿವರೆಗೆ ಬಂದು ಅವರನ್ನ ಅವನ ಊರಿನ ಗಡಿಯವರೆಗೂ ಕೂಡ ಬರ್ತಾನೆ. ಆ ಗೊಲ್ಲರವನು ಬಹಳ ದೂರದವರೆಗೆ ಹಿಂಬಾಲಿಸ್ತಾನೆ, ನಂತರ ಹಿಂತಿರುಗ್ತಾನೆ. ಹಿಂತಿರುಗೋದಕ್ಕೆ ಹೊರಟಾಗ ಏನಾಗತ್ತೆ, ಅಕಸ್ಮಾತ್ ಯಾವುದೋ ಒಂದು ಪ್ರಾಣಿಗೆ ಹೊಡೆದಂತಹ, ಒಬ್ಬ ಬೇಟೆಗಾರ ಹೊಡೆದಂತಹ ವಿಷದ ಬಾಣ ತಗಲಿ ಅವನು ಅಲ್ಲೇ ಪ್ರಾಣ ಬಿಟ್ಬಿಡ್ತಾನೆ. ಹಿಂದಕ್ಕೆ ಅವನ ಮನೆ ತಲುಪೋದೇ ಇಲ್ಲ ಅವನು, ಅಲ್ಲೇ ತಗಲಿ ಅವನು ಅಲ್ಲೇ ಪ್ರಾಣ ಬಿಟ್ಬಿಡ್ತಾನೆ. ಆವಾಗ ಬಿಕ್ಕುಗಳು ಇರ್ತಾರಲ್ಲ ಬೌದ್ಧರ ಜೊತೆಗೆ, ಒಂದಷ್ಟು ದೂರ ಹೋಗಿರ್ತಾರೆ, ಅಷ್ಟೊತ್ತಿಗೆ ಗೊತ್ತಾಗತ್ತಲ್ಲ ಇವನ್ ಹೀಗಾಯ್ತು ಅಂತ. ಅವಾಗ ಅಲ್ಲೇ ಇದ್ದಂತಹ, ಇವ್ರ ಜೊತೆಗಿದ್ದಂತಹ ಬಿಕ್ಕುಗಳು ಬುದ್ಧರಿಗೆ ಹೇಳ್ತಾರೆ, ನೀವು ಅವನ್ನ ಭೇಟಿ ಮಾಡಿದ್ರಿ, ಅವನ್ ಪಾಪ ನಿಮ್ಮನ್ ಬೀಳ್ಕೊಡಕ್ ಬಂದ್ರೆ ಅವನೇ ಹೀಗೆ ಸತ್ತೋಗ್ಬಿಟ್ನಲ್ಲ, ನಿಮ್ಮನ್ನ ಹಿಂಬಾಲಿಸ್ದ, ಅವನ್ ಹಿಂತಿರುಗುವಾಗ ಅವನಿಗೆ ಈ ರೀತಿ ಆಕಸ್ಮಿಕವಾಗಿ ಸಾವು ಬಂತಲ್ಲ, ಯಾಕೆ ಅಂತ ಹೇಳಿ ಕೇಳ್ತಾರೆ. ಅಂದ್ರೆ ಎಲ್ಲ ಒಳ್ಳೇದಾಗ್ಬೇಕಾಗಿತ್ತಲ್ಲ, ನಿಮ್ಮನ್ನ ಆಧರಿಸಿದ್ರಿಂದ ಅವ್ರಿಗೆ ಒಳ್ಳೇದಾಗ್ಬೇಕಾಗಿತ್ತು, ಯಾತಕ್ಕೆ ಹೀಗಾಯ್ತು? ನಿಮ್ಮನ್ನ ಆಧರಿಸಿದ್ರು ಕೂಡ ಈ ರೀತಿ ಆಕಸ್ಮಿಕ ಸಾವು ಅವನಿಗೆ ಯಾಕೆ ಬಂತು ಅಂತ ಕೇಳ್ತಾರೆ. ಆಗ ಭಗವಾನ್ ಬುದ್ಧರು ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಕೂಡ ಗೊಲ್ಲರವನ ಸಾವನ್ನ ತಪ್ಪಿಸಲು ಸಾಧ್ಯ ಇರಲಿಲ್ಲ. ಯಾಕೆ ಅಂದ್ರೆ, ಯಾವಾಗ್ಲೂ ಕೂಡ ಬಹಳ ದೊಡ್ಡವರು, ತಿಳಿದವರು, ಜ್ಞಾನಿಗಳು ಯಾರ ಕರ್ಮಕ್ಕೂ ಅಡ್ಡ ಬರೋದಿಲ್ಲ. ಕರ್ಮದಿಂದ ತಪ್ಪಿಸ್ಬಿಡ್ತೀನಿ, ಅವ್ರನ್ನ ಬದುಕಿಸ್ಬಿಡ್ತೀನಿ, ಅವ್ರಿಗಿಂತ ಅದ್ ಮಾಡ್ಬಿಡ್ತೀನಿ ಅಂತ ಯಾವತ್ತೂ ಅವ್ರು ಆ ರೀತಿ ಹೋಗಲ್ಲ. ಯಾಕೆಂದ್ರೆ ನಿಯಮಗಳಿಗೆ ಬದ್ಧರು ಅವರು. ಹಾಗಾಗಿ ಅವ್ರು ಹೇಳ್ತಾರೆ, ಅವನ ಎಂಥದ್ದೇ ಸಮಯದಲ್ಲೂ ಕೂಡ ಗೊಲ್ಲರವನ ಸಾವನ್ನ ತಪ್ಪಿಸೋದಕ್ಕೆ ಸಾಧ್ಯ ಇರಲಿಲ್ಲ. ಈ ರೀತಿಯ ಸಾವು ಅವನ ಹಿಂದಿನ ಕರ್ಮದ ಫಲವಾಗಿ ಬಂತು. ಅವನ ಹಿಂದೆ ಮಾಡಿದಂತಹ ಕೆಟ್ಟ ಕರ್ಮದ ಫಲವಾಗಿ ಈ ರೀತಿಯ ಸಾವನ್ನ ಅವನು ಸಾಯ್ಬೇಕಾಯ್ತು. ಕೆಟ್ಟ ದಾರಿಯಲ್ಲಿ ನಿರ್ದೇಶಿತವಾದ ಮನಸ್ಸಿನಿಂದ ಪ್ರತಿಯೊಬ್ಬರಿಗೂ ಅಪಾಯವೇ ಹೊರತು ಇತರರಿಂದ ಅಪಾಯ ಸಂಭವಿಸುವುದು ಕಡಿಮೆ ಅಂತ ಹೇಳ್ತಾರೆ. ಅಂದ್ರೆ ಅವನಿಗೆ ಬಂದಿದ್ದು ಅವನ ಹಿಂದಿನ ಜನ್ಮದ ಕರ್ಮದಿಂದಲೇ ಹೊರತು ಬೇಡ್ರವನು ಆಕಸ್ಮಿಕವಾಗಿ ಬಾಣ ಬಿಟ್ಟಿದ್ರಿಂದ ಅಲ್ಲ. ಅವನ ಈ ರೀತಿಯ ಸಾವು ಅವನಿಗೆ ನಿರ್ದೇಶಿತ ಆಗಿತ್ತು, ಅದಾಗ್ಲೇಬೇಕಾಗಿತ್ತು, ಅದರಿಂದ ಆಯ್ತೆ ಹೊರತು ಅದು ಅವನ ಮನಸ್ಸು ಕೆಟ್ಟದ್ದಕ್ಕೆ ನಿರ್ದೇಶಿತವಾದಂತಹ ಅವನ ಹಿಂದಿನ ಜನ್ಮದ ಕರ್ಮಗಳಿಂದ ಅವನಿಗೆ ಈ ರೀತಿಯ ಸಾವು ಬಂತು. ಅದರಿಂದ ಇತರರಿಂದ ಅಪಾಯ ಸಂಭವಿಸುವುದು ಕಡಿಮೆ. ಅವನು ಯಾರನ್ನೇ ಭೇಟಿ ಮಾಡ್ಲಿ, ಯಾರನ್ನ ಭೇಟಿ ಮಾಡ್ದಲೇ ಇರ್ಲಿ, ಈ ಸಾವು ಖಚಿತ ಆಗಿತ್ತು. ಅಂದ್ರೆ ನನ್ನನ್ನ ಭೇಟಿ ಮಾಡ್ದ, ನನ್ನಿಂದ ಆಶೀರ್ವಾದ ಪಡೆದ, ನನಗೆ ಒಳ್ಳೆ ಸೇವೆ ಮಾಡ್ದ, ಅದು ಬೇರೆ ವಿಷಯ. ನನ್ನನ್ನು ಭೇಟಿ ಮಾಡಿರ್ಲಿ ಅಥವಾ ಬಿಟ್ಟಿರ್ಲಿ, ಅವನ ಈ ಸಾವು ಮಾತ್ರ ಖಚಿತವಾಗಿತ್ತು ಅಂತ ಹೇಳ್ತಾರೆ. ಅದು ಅವನ ಹಿಂದಿನ ಜನ್ಮದ ಕೆಟ್ಟ ಮನಸ್ಸಿನ ಕಾರ್ಯಗಳ ಫಲ ಅಂತ ತಿಳಿಸ್ತಾರೆ. ಅಂದ್ರೆ ಕೆಟ್ಟ ಮನಸ್ಸಿನ ಕಾರ್ಯಗಳ ಫಲ ಅದೇ ಜನ್ಮದಲ್ಲಿ ಸಿಗ್ಬೇಕು ಅಂತ ಏನಿಲ್ಲ. ಮುಂದಿನ ಜನ್ಮವೋ ಅದ್ರ ಮುಂದಿನ ಜನ್ಮವೋ ಯಾವಾಗ ಅದು ನಮ್ಮ ಸಂಚಿತಕ್ಕೆ ಸೇರುತ್ತೋ ಗೊತ್ತಿಲ್ಲ, ಮುಂದೆ ಯಾವಾಗ ಬರುತ್ತೆ ಅಂತ. ಈಗ ಈ ಕೊಲ್ಲರವನಿಗೆ ಭಗವಾನ್ ಬುದ್ಧರನ್ನ ಭೇಟಿ ಮಾಡಿ ಅವರಿಗೆ ತನ್ನ ಸೇವೆ ಸಲ್ಲಿಸಿದ ನಂತರ ಈ ಒಂದು ಕರ್ಮದ ಫಲ ಅವನಿಗೆ ಸಿಕ್ಕಿರುತ್ತೆ.
ಹಾಗಾಗಿ ಕೆಟ್ಟ ದಾರಿಯಲ್ಲಿ ನಿರ್ದೇಶಿತವಾದ ಮನಸ್ಸು ಅಂತ ಹೇಳಿದ್ರೆ ಏನು ಅಂತ ಹೇಳಿ ಬುದ್ಧರು ಅದಕ್ಕೆ ವಿವರಣೆಯನ್ನ ಕೊಡ್ತಾರೆ. ಅವ್ರು ಹೇಳ್ತಾರೆ, ಕೆಟ್ಟ ದಾರಿಯಲ್ಲಿ ನಿರ್ದೇಶಿತ ಆಗೋ ಮನಸ್ಸು ಹೇಗಿರುತ್ತೆ ಅಂದ್ರೆ 10 ಕೆಟ್ಟ ಗುಣಗಳಿಂದ ಮನಸ್ಸು ಪ್ರೇರಿತವಾಗಿರುತ್ತಂತೆ. ಆ 10 ಕೆಟ್ಟ ಗುಣಗಳು ಯಾವ್ದಪ್ಪ ಅಂತ ಹೇಳಿ ಅವರು ಶಿಷ್ಯರಿಗೆ ಪಟ್ಟಿ ಮಾಡಿ ಹೇಳ್ತಾರೆ ಅವರು. ಯಾವ್ಯಾವುದು ಅಂತ ಹೇಳಿ, ಮೊದಲನೆಯದಾದಂತಹದ್ದು ಕೊಲೆ. ಇನ್ನೊಬ್ಬರನ್ನ ಕೊಲೆ ಮಾಡುವಂತಹದ್ದು, ಅದು ಇದು ಇದು ಕೆಟ್ಟ ಗುಣದಿಂದ ಪ್ರೇರಿತವಾದ ಮನಸ್ಸಿನಿಂದ ಮಾಡುವಂತಹ ಕೆಲಸ. ಆಮೇಲೆ ಎರಡನೆಯದು ಕಳ್ಳತನ. ಕಳ್ತನ ಮಾಡೋದು ಅಷ್ಟೇ, ಮನಸ್ಸಿಂದ ಆಲೋಚನೆ ಮಾಡಿ ಕಳ್ತನ ಮಾಡುವಂಥದ್ದು. ಮೂರನೆಯದು ವ್ಯಭಿಚಾರ. ನಾಲ್ಕನೇದು ಸುಳ್ಳು ಹೇಳೋದು. ಸುಳ್ಳು ಹೇಳಿಕ್ಕೆ ಎಷ್ಟು ಕಷ್ಟ ಆಗುತ್ತಾ. ನಿಜ ಹೇಳೋದು ಅಂದ್ರೆ ಇದ್ದಂಗೆ ಹೇಳ್ಬಿಡ್ತೀವಿ. ಆದ್ರೆ ಸುಳ್ಳು ಹೇಳ್ಬೇಕಾದ್ರೆ ಏನೆಲ್ಲ ಲೆಕ್ಕ ಹಾಕಿ ಇದನ್ ಸುಳ್ಳು ಹೇಳಿದ್ರೆ ಹಿಂಗಾಗತ್ತೆ ಅದಂಗಾಗತ್ತೆ ಅಂತ ಹೇಳಿ ಮತ್ತೆ ಮುಂದಕ್ಕೆ ಆ ಸುಳ್ಳನ್ನು ಕಂಟಿನ್ಯೂ ಮಾಡ್ಬೇಕಲ್ಲ. ಅದಕ್ಕೋಸ್ಕರವಾಗಿ ಎಷ್ಟೊಂದು ಕಷ್ಟ ಪಡ್ಬೇಕಾಗತ್ತೆ. ಹಾಗಾಗಿ ಸುಳ್ಳು ಹೇಳೋದು ಕೂಡ ಕೆಟ್ಟತನದ ನಿರ್ದೇಶಿತವಾದ ಮನಸ್ಸಿನಿಂದ ಆಗುವಂತಹ ಕೆಲಸ ಅಂತ ಹೇಳ್ತಾರೆ. ಮತ್ತೆ ಚಾಡಿ ಮಾತು, ಇನ್ನೊಬ್ಬರ ಬಗ್ಗೆ ಆಡುವಂತಹ ಚಾಡಿ ಮಾತುಗಳು. ಮತ್ತೆ ಒರಟು ನುಡಿಗಳು, ಇನ್ನೊಬ್ಬರನ್ನ ಮನಸ್ಸು ನೋಯಿಸುವಂತೆ ಮಾತನಾಡುವಂತಹದ್ದು. ಅಂದ್ರೆ ಅವ್ರಿಗೆ ಏನೇ ಆಗ್ಲಿ ಒಂದು ಒರಟಾಗಿ ಮಾತಾಡ್ಬಿಡೋದು ಅದು ಕೂಡ ಅಷ್ಟೇ. ಒರಟು ನುಡಿಗಳು, ಇನ್ನೊಬ್ಬರನ್ನ ನೋಯಿಸುವಂತದ್ದನ್ನ ಮಾತಾಡಬಾರ್ದು. ಏಳನೇದು ಹರಟೆ. ಅಂದ್ರೆ ಹರಟೆ ಹೊಡೆಯೋದು ಅಂತಲ್ಲ, ಸುಮ್ನೆ ಬೇಕಾಗ್ಲಿ ಬೇಡವಾಗ್ಲಿ ಏನೋ ಮಾತಾಡ್ತಾ ಇರೋದು, ಅದರಲ್ಲಿ ಹೆಚ್ಚಿನ ಅದು ಉತ್ಪ್ರೇಕ್ಷೆ ಇರುತ್ತೆ, ಇಲ್ಲ ಸುಳ್ಳು ಇರುತ್ತೆ, ಆ ರೀತಿ ಆಗತ್ತೆ. ಮತ್ತೆ ಎಂಟನೇದು ಹೇಡಿತನ. ಅದು ಕೂಡ ಈ ಕೆಟ್ಟತನದಿಂದ ನಿರ್ದೇಶಿತವಾದ ಮನಸ್ಸಿನಿಂದನೇ ಬರುವಂತಹದ್ದು ಹೇಡಿತನ. ಒಂಬತ್ತನೇದು ದುಷ್ಟತನ. ಇನ್ನೊಬ್ಬರಿಗೆ ತೊಂದರೆ ಕೊಡುವಂತಹ ಒಂದು ಗುಣ ಇದೆಯಲ್ಲ, ಅದು ಕೂಡ ನಮ್ಮ ಮನಸ್ಸು ಈ ಕೆಟ್ಟತನದಿಂದ ಪ್ರೇರೇಪಿತವಾದಾಗ ಆಗುವಂತಹದ್ದು. ಆಮೇಲೆ ಹತ್ತನೇದು ಇನ್ನೊಂದು ಬಹಳ ದೊಡ್ಡದದು, ಏನು ಅಂದ್ರೆ ಮೂಢನಂಬಿಕೆ. ಮೂಢನಂಬಿಕೆ ಕೂಡ ಈ ಕೆಟ್ಟತನದಿಂದ ನಿರ್ದೇಶಿತವಾದ ಮನಸ್ಸೇ ಮೂಢನಂಬಿಕೆಗಳಿಗೆ ಅಂಟಿಕೊಳ್ಳುವಂತಹದ್ದು. ಇಲ್ಲದೆ ಇದ್ರೆ ಅದು ಮೂಢನಂಬಿಕೆಗೆ ಅಂಟಿಕೊಳ್ಳೋದಿಲ್ಲ. ಹಾಗಾಗಿ ಈ 10 ಅಂದ್ರೆ ಕೊಲೆ, ಕಳ್ಳತನ, ವ್ಯಭಿಚಾರ, ಸುಳ್ಳು ಹೇಳೋದು, ಚಾಡಿ ಮಾತು, ಒರಟು ನುಡಿ, ಹರಟೆ, ಹೇಡಿತನ, ದುಷ್ಟತನ ಮತ್ತು ಮೂಢನಂಬಿಕೆ, ಇವಿಷ್ಟು ಕೂಡ ಇದು ಈ ತರ ಅಂತ ಹೇಳ್ತಾರೆ. ಅಂದ್ರೆ ಕೆಟ್ಟತನದಿಂದ ನಿರ್ದೇಶಿತವಾದ. ಇವುಗಳಲ್ಲಿ ಯಾವುದೊಂದು ಇದ್ರೂ ಕೂಡ ನಮ್ಮ ಮನಸ್ಸು ಕೆಟ್ಟ ದಾರಿ ಹಿಡಿಯುತ್ತೆ. ಒಂದೇ ಒಂದು ಇದ್ರೂ ಸಾಕು, ಕೆಟ್ಟ ದಾರಿ ಹಿಡಿಯುತ್ತೆ, ಕೆಟ್ಟ ಕೆಲಸ ಮಾಡ್ಬಿಡುತ್ತೆ. ಅದರಿಂದ ಏನಾಗುತ್ತೆ, ಮನಸ್ಸು ಕೆಲಸ ಮಾಡಿಸುತ್ತೆ. ಅದರಿಂದ ಕರ್ಮಕ್ಕೆ ಒಳಗಾಗೋರು ಯಾರು? ನಾವು. ಅದರಿಂದ ನಾವು ಕೆಟ್ಟ ಕರ್ಮಕ್ಕೆ ಒಳಗಾಗ್ತೇವೆ. ಈ ಕರ್ಮವನ್ನ ನಾವು ತೀರಿಸಲೇಬೇಕಾಗಿರೋದ್ರಿಂದ ಕೆಟ್ಟದ್ದು ನಮ್ಗೆ ಬಂದೇ ಬರುತ್ತೆ. ಈ ಜನ್ಮದಲ್ಲಾದ್ರೂ ಬರುತ್ತೆ, ಇಲ್ಲ ಮುಂದಿನ ಜನ್ಮಗಳಲ್ಲಾದ್ರೂ ಬಂದೇ ಬರುತ್ತೆ. ಹಾಗಾಗಿ ಯಾವ ಶತ್ರುವು, ಯಾವ ವೈರಿಯು ನಮ್ಗೆ ಜನ್ಮ ಜನ್ಮಾಂತರದಲ್ಲಿ ತೊಂದರೆ ಕೊಡೋದಿಲ್ಲ. ಆದರೆ ನಮ್ಮ ಮನಸ್ಸು ನಮ್ಗೆ ಜನ್ಮ ಜನ್ಮಾಂತರಕ್ಕೂ ತೊಂದರೆ ಕೊಡುವಂತಹ ಕೆಲಸಗಳನ್ನ ಮಾಡಿಸ್ಬಿಡುತ್ತೆ, ಕೆಟ್ಟತನದಿಂದ ನಿರ್ದೇಶಿತವಾಗಿದ್ದರೆ. ಅದರಿಂದ ಇದಕ್ಕೆ ಇವೇ ಕಾರಣ ಅಂತ ಹೇಳಿ ಭಗವಾನ್ ಬುದ್ಧರು ತಿಳಿಸ್ಕೊಡ್ತಾರೆ. ಈ 10ರಲ್ಲಿ ಒಂದು ಕೂಡ ನಮ್ಮ ಮನಸ್ಸಿನಲ್ಲಿ ಇರಬಾರ್ದು. ಆ ರೀತಿಯಾಗಿ ನಮ್ಮ ಮನಸ್ಸನ್ನ ನಾವು ಪರಿಶುದ್ಧ ಮಾಡ್ಕೊಳ್ಬೇಕು ಅನ್ನುವಂತಹ ಮಾತನ್ನ ಬುದ್ಧರು ಹೇಳ್ತಾರೆ. ಈ ಶರೀರವು ಒಡೆಯತಕ್ಕ ಮಡಿಕೆ ಇದ್ದಂತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ನಗರವನ್ನ ಕೋಟೆಯಿಂದ ರಕ್ಷಿಸುವಂತೆ ಚಿತ್ತವನ್ನ ಭದ್ರಪಡಿಸಿರಿ. ಪ್ರಜ್ಞೆ ಅನ್ನುವ ಆಯುಧದಿಂದ ಮಾರನನ್ನ ಜಯಿಸಿ ಜಯವನ್ನ ರಕ್ಷಿಸಿಕೊಳ್ಳಿ, ಆದರೆ ಅದಕ್ಕೆ ಅಂಟ್ಕೋಬೇಡಿ ಅನ್ನುವಂತಹ ಮಾತನ್ನ ಬುದ್ಧರು ಹೇಳ್ತಾರೆ. ಅಂದ್ರೆ ಅರಿವಿನಿಂದ ಮನಸ್ಸನ್ನ ಗೆಲ್ಬೇಕು, ಹಾಗೆ ಗೆದ್ದೆ ಅನ್ನುವಂತಹ ಭಾವಕ್ಕೂ ಅಂಟ್ಕೋಬಾರದು ಅಂತಾರೆ. ಅಂದ್ರೆ ಒಂದು ನಗರ, ಒಂದು ಪಟ್ಟಣವನ್ನ ಕೋಟೆ ಕಟ್ಟಿ ಹೇಗೆ ಶತ್ರುಗಳಿಂದ ರಕ್ಷಣೆ ಮಾಡ್ತೀವೋ, ಅದೇ ರೀತಿ ಇದು ನಮ್ದು ಒಡೆದೋಗುವಂತ ಮಡಕೆ, ಇದನ್ನ ಕಾಪಾಡ್ಕೊಳ್ಬೇಕು ಅಂತ ಹೇಳಿ ಅದನ್ನ ನಾವು ರಕ್ಷಣೆ ಮಾಡ್ಕೊಳ್ಬೇಕು ಮನಸ್ಸನ್ನ. ಮತ್ತೆ ಅದನ್ನ ರಕ್ಷಣೆ ಮಾಡ್ಕೊಂಡು ಅದನ್ನ ಇಟ್ಕೊಳ್ಳೋದಲ್ದಲೆ ಅದಕ್ಕೆ ಅಂಟಾಕೋಬಾರದು ಅಂತ ಹೇಳ್ತಾರೆ. ಅಂದ್ರೆ ನಾನು ಗೆದ್ದೆ, ನನ್ನ ಮನಸ್ಸನ್ನ ನಾನು ಗೆದ್ದೆ, ಅದನ್ನ ಕಾಪಾಡ್ಕೊಂಡೆ, ಅದು ಪರಿಶುದ್ಧವಾಗಿದೆ ಅನ್ನುವಂತಹ ಭಾವಕ್ಕೆ ಅಂಟ್ಕೋಬೇಡಿ. ಯಾಕೆಂದ್ರೆ ಅದು ಕೂಡ ನಾನು ಬಲಪಡಿಸುವಂತಹ ವಿಷಯ ಅಂತ ಹೇಳ್ತಾರೆ. ಮತ್ತೆ ನಮ್ಮ ಚಿತ್ತ ಆಸೆ, ದ್ವೇಷ ಮತ್ತು ಮೋಹಗಳಿಂದ ಮುಕ್ತ ಆಗಿರುವಂತೆ ನೋಡ್ಕೊಳ್ಬೇಕು ಅಂತ ಭಗವಾನ್ ಬುದ್ಧರು ಹೇಳ್ತಾರೆ. ಬಹಳ ಬೇಗನೆ ಈ ಶರೀರ ಅರಿವು ಇಲ್ಲದೆ ನೆಲದ ಮೇಲೆ ವ್ಯರ್ಥವಾದ ಒಣಗಿದ ಮರದಂತೆ ಬಿದ್ದು ಬಿಡುತ್ತೆ. ಅದರಿಂದ ಸದಾಕಾಲ ಸಾಧಕನಾದವನು ಅರಿವಿನಿಂದ ಇರಬೇಕು ಅಂತ ಹೇಳ್ತಾನೆ. ಇನ್ನ ತಂದೆ ತಾಯಿಗಳಿಂದ ಅಥವಾ ಯಾವುದೇ ಬಂಧು ಬಾಂಧವರಿಂದ ಆಗುವ ಶ್ರೇಯಸ್ಸಿಗಿಂತ
ಒಳ್ಳೆಯ ದಾರಿಯಲ್ಲಿ ನಿರ್ದೇಶಿತವಾದ ಮನಸ್ಸು ಹೆಚ್ಚಿನ ಶ್ರೇಯಸ್ಸನ್ನ ಅವನಿಗೆ ಉಂಟು ಮಾಡುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಕಾರಣನೂ ಇದೆ. ಒಬ್ಬ ಶ್ರೀಮಂತ ವ್ಯಕ್ತಿ ಇದ್ದ. ಆಮೇಲೆ ಒಬ್ಬ ಅರ್ಹಂತನನ್ನ ನೋಡ್ದ. ಒಬ್ಬ ಅರ್ಹಂತ ಹೇಗೆ ಜೀವಿಸ್ತಾನೆ? ಎಷ್ಟು ಚೆನ್ನಾದ ರೀತಿ ಒಳ್ಳೆ ಸಾಧನೆ ಮಾಡಿ ಅವನಿಗೆ ಕೆಟ್ಟ ಆಲೋಚನೆ ಬರುತ್ತೆ. ಅವನಿಗೆ ಹೊಟ್ಟೆ ಉರಿ ಬರುತ್ತೆ. ಅವ್ರೇನ್ ಮಾಡ್ತಾನೆ, ನಾನು ಸಂಘಕ್ಕೆ ಸೇರ್ತೀನಿ ಅಂತ ಸೇರ್ತಾನೆ. ಧ್ಯಾನದಲ್ಲಿ ಮುಂದುವರಿತಾನೆ. ಇನ್ನೇನ್ ಅರ್ಹತ್ ಪದವಿಗೆ ತಲುಪಬೇಕು, ಅವಾಗ ಅವನಲ್ಲಿ ಬದಲಾವಣೆ ಆಗೋಗ್ಬಿಟ್ಟಿರುತ್ತೆ. ಅವಾಗ ಕೆಟ್ಟ ಭಾವನೆ ಪೂರ್ತಿ ಹೋಗಿರತ್ತೆ. ಪರಿಶುದ್ಧನಾಗಿರ್ತಾನೆ. ಆ ಬದಲಾವಣೆಯನ್ನ ನೋಡ್ತಾರೆ. ಅಂದ್ರೆ ಧ್ಯಾನದಿಂದ ಏನಾಗತ್ತೆ ಅಂತ ಬುದ್ಧರು ಇಲ್ಲೇ ಹೇಳ್ತಾರೆ. ಅಂದ್ರೆ ಕೆಟ್ಟತನದಿಂದ ಹೋಗಿದ್ರೂ ಕೂಡ ಆ ಧ್ಯಾನ ಮಾಡ್ತಾ ಮಾಡ್ತಾ ಎಲ್ಲವೂ ಪರಿಶುದ್ಧವಾಗ್ತಾ ಹೋಗತ್ತೆ ಅಲ್ವಾ? ಆಗ ಒಳ್ಳೆಯತನದಿಂದ ನಿರ್ದೇಶಿತ ಆಗ್ಬಿಡುತ್ತೆ. ಆಗ ಮುಂದಕ್ಕೆ ಅರ್ಹತ್ ಪದವಿಗೆ ಹೋಗ್ಲಿಕ್ಕೆ ಸಾಧ್ಯ. ಕೆಟ್ಟ ಆಲೋಚನೆಗಳನ್ನ ಇಲ್ಲವಾಗಿಸಿ ಮುಂದುವರೆದಾಗ ಎಂತಹದ್ದೇ ಸ್ಥಿತಿಯಲ್ಲಿ ಕೂಡ ನಾವು ಅರ್ಹಂತರ ಆಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಒಬ್ಬ ವ್ಯಕ್ತಿ ಬಾಲ್ಯದಿಂದ ಯೌವನಕ್ಕೆ ಬರ್ಬೇಕಾದ್ರೆ ಸುತ್ತಮುತ್ತಲಿನ ಸಮಾಜ ಇದು ಅವರ ಪಾತ್ರ ವಹಿಸುತ್ತೆ. ಒಂದ್ ಮಗು ಹುಟ್ಟಿದ್ರೆ ಅಜ್ಜಿ, ತಾತ, ಅಪ್ಪ, ಅಮ್ಮ ಎಲ್ರೂ ತಿದ್ದುತ್ತಾ ಹೋಗ್ತಾರೆ. ಆಮೇಲೆ ಗುರುಗಳು, ಆಮೇಲೆ ಸ್ನೇಹಿತರು, ಎಲ್ಲರ ತಿದ್ದುವಿಕೆ. ಅಂತಹ ತಿದ್ದುವಿಕೆಗಳು ಒಳಗೊಂಡ ಮನಸ್ಸು ಒಳ್ಳೆ ದಾರಿನಲ್ಲಿ ನಿರ್ದೇಶಿತ ಆಗ್ಬಿಟ್ರೆ, ಅವಾಗ ಆ ಮಗುವಿನ ಮನಸ್ಸು ಸದಾಕಾಲ ಒಳ್ಳೆದಾಗೆ ಇರ್ತದೆ. ಒಳ್ಳೆ ಗುಣಗಳಿಂದ ಮುಂದುವರಿತಾನೆ. ಅದೇ ಕೆಟ್ಟಗಳಿಂದ ನಿರ್ದೇಶಿತ ಆದ್ರೆ ಅದು ಬಹಳ ಕೆಡುಕನ್ನ ಉಂಟು ಮಾಡುತ್ತೆ. ಅದಕ್ಕೆ ನಮ್ಮ ಮನಸ್ಸು 10 ಒಳ್ಳೆಯ ಗುಣಗಳಿಂದ ನಿರ್ದೇಶಿತ ಆಗ್ಬೇಕು ಅಂತ 10 ಗುಣಗಳನ್ನ ಹೇಳ್ತಾರೆ ಬುದ್ಧರು. ಯಾವುದು ಅಂದ್ರೆ ಔದಾರ್ಯ ಇರ್ಬೇಕು. ಎರಡನೇದಾಗಿ ನೈತಿಕತೆಗೆ ಬಹಳ ಒತ್ತನ್ನು ಕೊಡಬೇಕು. ಮೂರನೇದಾಗಿ ಧ್ಯಾನವನ್ನ ಮಾಡಲೇಬೇಕು. ನಾಲ್ಕನೇದಾಗಿ ಪ್ರತಿಯೊಂದನ್ನು ಪೂಜ್ಯತೆಯಿಂದ ನೋಡ್ಬೇಕು ಅಂತ ಹೇಳ್ತಾರೆ. ಎಲ್ಲವೂ ಕೂಡ ಅದು ಪವಿತ್ರವಾದದ್ದೇ ಅನ್ನೋ ಅಪೂಜ್ಯತೆಯಿಂದ ನೋಡ್ಬೇಕು. ಐದನೇದು ಪ್ರತಿಯೊಬ್ಬರಿಗೂ ಸೇವೆ ಮಾಡ್ಬೇಕು. ಆರನೇದು ನಮ್ಮನ್ನ ನಾವು ಬದಲಾಯಿಸ್ಕೊಳ್ಬೇಕು, ಬೇರೆಯವ್ರನ್ನ ಬದಲಾಯಿಸಕ್ ಹೋಗ್ಬಾರ್ದು. ಇನ್ನೊಬ್ಬರ ಒಳ್ಳೆಯ ಗುಣಗಳನ್ನ ಹೊಗಳಬೇಕು, ಮನಸ್ಸು ತುಂಬಿ ಬಾಯಿ ತುಂಬಾ ಹೊಗಳಬೇಕಾಗತ್ತೆ. ಎಂಟನೆಯದಾಗಿ ಉನ್ನತ ತತ್ವಗಳನ್ನ ತಿಳ್ಕೊಳ್ಬೇಕಾಗತ್ತೆ. ಅಂದ್ರೆ ಏನು ನಮಗೆ ತಿಳಿದಿದೆ ಅದಕ್ಕಿಂತ ಹೆಚ್ಚು ಸಾಕಷ್ಟು ವಿಷಯಗಳು ಇರತ್ತೆ. ನಮಗೆ ಗೊತ್ತಿರೋದು ಮಾತ್ರವೇ ಜ್ಞಾನ ಅಲ್ಲ. ಜ್ಞಾನ ಅನ್ನೋದು ಒಂದು ದೊಡ್ಡ ಸಮುದ್ರದಂತೆ. ಅದರಲ್ಲಿ ಇರುವಂತಹದ್ದನ್ನ ನಮ್ಗೆ ಸ್ವಲ್ಪನೇ ಸಿಕ್ಕಿರೋದು. ಇನ್ನಷ್ಟು ತಿಳ್ಕೊಳ್ಳುವ ಆ ಪ್ರಯತ್ನವನ್ನ ನಾವು ಮಾಡ್ಬೇಕಾಗತ್ತೆ. ಒಂಬತ್ತನೇದು ತಿಳಿದ ತತ್ವಗಳನ್ನ ಪ್ರಸಾರ ಮಾಡಿ. ತಿಳಿದಿರೋದನ್ನ ನೀವೇ ಇಟ್ಕೋಬೇಡಿ, ಪ್ರಸಾರ ಮಾಡಿ ಇನ್ನೊಬ್ಬರಿಗೆ ಹೇಳಿಸಿ ಅಂತಾರೆ. ಹಾಗೆ ಹತ್ತನೇದಾಗಿ ನಮ್ಮ ದೃಷ್ಟಿಕೋನವನ್ನ ನೇರವಾಗಿ ಇಟ್ಕೊಳ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಯಾವಾಗ್ಲೂ ಕೂಡ ಸದಾಕಾಲ ನೇರವಾಗಿ ಆಲೋಚನೆ ಮಾಡಿ ಸರಿಯಾದ ಗುರಿಯನ್ನ ತಲುಪ್ತೀರಾ ನೀವು ಅಂತ ಹೇಳ್ತಾ ಈ 10 ವಿಷಯಗಳನ್ನ ಭಗವಾನ್ ಬುದ್ಧರು ನಮ್ಮ ಮನಸ್ಸು ನಿರ್ದೇಶಿತ ಆಗಬೇಕಾದಂತಹ ದಾರಿ ಅಂತ ಹೇಳಿ ಇಷ್ಟನ್ನ ಹೇಳ್ತಾರೆ. ಅಂದ್ರೆ ಔದಾರ್ಯ, ನೈತಿಕತೆ, ಧ್ಯಾನ, ಪೂಜ್ಯತೆ, ಸೇವೆ, ನಮ್ಮನ್ನ ನಾವು ಬದಲಾಯಿಸ್ಕೊಳ್ಳೋದು, ಇನ್ನೊಬ್ಬರ ಒಳ್ಳೆಯ ಗುಣಗಳನ್ನ ಹೊಗಳೋದು, ಉನ್ನತ ತತ್ವಗಳನ್ನ ತಿಳಿಯೋದು, ತತ್ವಗಳನ್ನ ಪ್ರಸಾರ ಮಾಡೋದು, ನಮ್ಮ ದೃಷ್ಟಿಕೋನವನ್ನ ನೇರವಾಗಿರಿಸಿಕೊಳ್ಳೋದು. ಈ ಇಷ್ಟು ವಿಷಯಗಳನ್ನ ಕೂಡ ಬುದ್ಧರು ಹೇಳ್ತಾರೆ. ಈ ಎಲ್ಲ ಒಳ್ಳೆಯ ಗುಣಗಳಿಂದ ನಮ್ಮ ಮನಸ್ಸು ಪ್ರಭಾವಿತವಾದರೆ ಆಗ ನಮ್ಗೆ ಶ್ರೇಯಸ್ಸು ಕಾದಿದೆ. ಅಧ್ಯಾತ್ಮದಲ್ಲಿ ಬಹಳ ಮುಂದಕ್ಕೆ ಸಾಗ್ತೇವೆ ಅಂತ ಹೇಳ್ತಾ ಈ ಒಂದು ಚಿತ್ತದ ವಿಷಯವನ್ನ ಅವರು 11 ಶ್ಲೋಕಗಳಲ್ಲಿ ಮುಗಿಸ್ತಾರೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ನಾವು ತಿಳ್ಕೊಬೇಕಾಗಿರೋದೇನು ಅಂತ ಹೇಳಿದ್ರೆ, ಯಾವುದಕ್ಕೂ ಅಂಟಿಕೊಳ್ಳದ ದೇಹಕ್ಕಾಗಲಿ, ರಾಗಭಾವಗಳಿಗಾಗಲಿ ಯಾವುದಕ್ಕೂ ಅಂಟಿಕೊಳ್ಳದಂತಹ ಮನಸ್ಸು ನಮಗಿರ್ಬೇಕಾಗತ್ತೆ. ಮೋಹ, ರಾಗ, ಭಾವ ಮತ್ತು ಬಂಧನ ಆದ್ರೆ ಮೋಹ. ಅದನ್ನ ಬಿಟ್ಟು ಅವಾಗ ಅಂತಹ ಸ್ಥಿತಿಯಲ್ಲಿದ್ದಾಗ ಮಾತ್ರ ನಿರ್ವಾಣದ ಕಡೆಗೆ ನಾವು ಹೋಗ್ಲಿಕ್ಕೆ ಸಾಧ್ಯ. ಅದರಿಂದ ಮನಸ್ಸು ಸದಾಕಾಲ ಒಳ್ಳೆಯ ವಿಷಯಗಳಿಂದ ನಿರ್ದೇಶಿತ ಆಗಿರ್ಬೇಕು. ಆ ರೀತಿಯಾಗಿ ಅರಿವಿನಿಂದ ಬದುಕುವುದು ಮಾತ್ರವೇ ಬದುಕು ಅಂತ ಹೇಳಿ ಭಗವಾನ್ ಬುದ್ಧರು ಹೇಳಿದ್ರು ಅನ್ನೋದ್ರಲ್ಲಿಗೆ ಈ ಚಿತ್ತವರ್ಗ ಅನ್ನೋಂಥ ವಿಷಯವನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ಎಲ್ರಿಗೂ ಕೂಡ ವಂದನೆಗಳು. ಈ ಒಂದು ಅವಕಾಶ ಮಾಡಿಕೊಟ್ಟಂತಹ ಫೆಡರೇಷನ್ನಿನ ಪದಾಧಿಕಾರಿಗಳಿಗೆ ವಂದಿಸ್ತಾ ಇದ್ದೇನೆ.